सदृशं तत्त्वमस्याभिलक्ष्यम् एकं नित्यं विमलअचलं सर्वदे साक्षिभूतं भावातीतं त्रिगुणरहितं सद्गुरन्तं नमामि। चिदम्बरमठाधीशं शुद्धारूढयतीश्वरं शिष्यप्रशिष्यरूपेण गुरुराश्रये यदङ्घ्रिकमलदुर्गं तापत्रयं शान्तिप्रदं देवं वन्दे सिद्धारूढमहं भजे। परम पूज्य सद्गुरु श्री ಹರಿಗಳನ್ನುಗೈಯುತ್ತ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳನ್ನು ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಜಗತ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿಕೊಂಡು ಯಾವತ್ತೂ ಈ ಕ್ಷೇತ್ರದ ಅಧಿಪತಿಗಳಾದಂಥ ಸದ್ಗುರುಗಳಾದ ಶ್ರೀ ಸಂಗಪ್ಪ ತಾತನವರ ಹಾಗೂ ಮಹಂತಪ್ಪ ತಾತನವರ ಶ್ರೀಚರಣ ಕಮಲಗಳಲ್ಲಿ ಪಣಮುಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಸರ್ವ ಶರಣರು ಮತ್ತು ಶರಣೆಯರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ ಇಂದಿನ ಶಾಸ್ತ್ರವನ್ನು ಮುಂದುವರಿಸುವ ಕಡಿಮೆ ಈ ಒಂದು ನಡೆದಿರುವಂತಹ ಶ್ರವಣ ಮಾಸದ ನಿಮಿತ್ತವಾಗಿ ಈ ಒಂದು ಪಂಚೀಕರಣ ಅನ್ನುವಂಥ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿಯ ಪರ್ಯಂತರ ಈ ಒಂದು ವಿಷಯದ ಬಗ್ಗೆ ಚರ್ಚಿಸಲಾಗಿರುವಂಥದ್ದು. ಈ ಒಂದು ವಿಷಯದಲ್ಲಿ ನಿನ್ನೆಯ ಪರ್ಯಂತರ ಈ ಶರೀರ ಅನ್ನೋ ಬಳಿಕ ತೋರಿದ ಬಳಿಕ ಇದಕ್ಕೆ ತೋರುವಂತಹ 3 ದುಃಖಗಳು ಬಿಡದೆ ಕಾಡುವವು ಅನ್ನುವಂಥ ವಿಚಾರವನ್ನು ನಿನ್ನೆ ನಾವು ಕೇಳಿದ್ವಿ. ಯಾವಾಗ ಶರೀರ ಹುಟ್ಟಿತು ಅಂತಂದ ಮೇಲೆ ದುಃಖ ಪ್ರಾರಂಭ. ಎಲ್ಲರಿಗೆ ಅನುಭವ ಅದ, ಶರೀರ ತೋರಿದ ಮೇಲೇ ದುಃಖದ ಅನುಭವ ಆಗ್ತದೆ. ಇದು ಎಲ್ಲರಿಗೂ ಅನುಭವ ಅದ. ಶರೀರ ಇಲ್ಲ ಅಂದ್ರೆ ಅಲ್ಲಿ ದುಃಖ ಇಲ್ಲ ನೋಡು. ನಿದ್ರೆಯೊಳಗೆ ಶರೀರ ನಾನಂಬ ಬುದ್ಧಿ ಇಲ್ಲ. ಶರೀರ ಇಲ್ಲ ಅಂತಲ್ಲ, ಶರೀರ ಅದ, ನಾನಂಬ ಬುದ್ಧಿ ಇಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ಆನಂದ ಅದ. ಎದ್ದ ತಕ್ಷಣ ಇದು ನಾನಂಬದು ಬಂದು ಬಿಡ್ತದ. ಬಂತಂದ್ರೆ ಇದೆಲ್ಲ ದುಃಖಗಳು ನಮಗೆ ಕಾಡ್ತವೆ. ಅಂದರೆ ಇದು ಜಾಗೃತ ಕಾಲದಲ್ಲಿ, ಸ್ವಪ್ನ ಕಾಲದಲ್ಲಿ, ಜಾಗೃತ ಕಾಲದಲ್ಲಿ ಮಾತ್ರ ತೋರ್ತದ ನೋಡ್ರಿ ಇದು ಶರೀರ, ಸ್ಥೂಲ ಶರೀರ. ಈ ಸ್ಥೂಲ ಶರೀರದ ಏನು ನಮ್ಮ ದೃಢತೆ ಆಗಿಬಿಟ್ಟದ ಬುದ್ಧಿಯಲ್ಲಿ, ಈ ಶರೀರವೇ ನಾನು ಅನ್ನುವಂಥ ಭಾವ ನಮಗೆ ದೃಢ ಆಗ್ಯದಲ್ಲ, ಈ ಭಾವ ಎಲ್ಲಿವರೆಗೆ ನಮಗೆ ನಾಶ ಆಗೋದಿಲ್ಲ ಅಲ್ಲಿಯ ಪರ್ಯಂತರ ನಮಗೆ ಶರೀರ ಅನ್ನುವಂಥದ್ದು ದುಃಖ ಕೊಡದೆ. ಶರೀರದಲ್ಲಿ ಜಡ ಅದು ಸ್ವತಃ ದುಃಖ ಕೊಡ್ತಕ್ಕಂಥ ಸಾಮರ್ಥ್ಯ ಅದಕ್ಕೆ ಇಲ್ಲೇ ಇಲ್ಲ. ಆದರೆ ಶರೀರ ನಾನಂತ ತಿಳ್ಕೊಂಡಿವಿ, ಅದಕ್ಕೆ ಏನಾಗಿದ್ದು ನನಗೆ ಆಗ್ಯದಂತ ನಾವು ತಿಳ್ಕೊಂಡಿವಿ. ಈ ಬುದ್ಧಿ ನಾಶ ಆಗಬೇಕಾಗಿತ್ತಪ್ಪ ಅಂತಂದರೆ ಈ ಶರೀರದೊಳಗೆ ಶರೀರಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ಸರಿಯಾದ ರೀತಿಯಿಂದ ತಿಳಿದಾಗ
ಜೀವಾತ್ಮನಿಂದ, ಯಾವ ಜೀವಾತ್ಮ ಚೈತನ್ಯ ಸ್ವರೂಪನಾದಂಥ ಜೀವಾತ್ಮನಿಂದ ಈ ಶರೀರವನ್ನು ಬೇರ್ಪಡಿಸಿ ತಿಳಿಲಿಕ್ಕೆ ಬರ್ತದ. ಅದಕ್ಕಾಗಿ ಅವರು ಹೇಳಿದರು, ಈ ಸಮಸ್ತ ದುಃಖಗಳಿಗೆ ಕಾರಣವಾಗಿರುವಂಥ ಈ ಶರೀರದಪ್ಪ, ಈ ಶರೀರದ ಬುದ್ಧಿಯನ್ನು ನೀವು ಬಿಡು, ಇದರ ಮೇಲೆ ಮೋಹ ಮಮತೆಯನ್ನು ತೊರೆ ಅಂದರು. ಅದಕ್ಕಾಗಿ ಈ ಶರೀರ ನಾನೆಂಬ ಬುದ್ಧಿ ಇರೋದರಿಂದ ಜೀವನಿಗೆ ಏನಪ್ಪ ಅಂದರೆ ಮುಂದೆ ಈ 3 ಅಧ್ಯಾತ್ಮಾದಿ ತಾಪಗಳನ್ನು ಹೊಂದಿ ಇದರಿಂದ ಮತ್ತೆ ಪಂಚಕ್ಲೇಶಗಳಿಗೆ ಒಳಪಟ್ಟ ಅಂತ. ಯಾವ ಪಂಚಕ್ಲೇಶಗಳು? ಪಂಚಕ್ಲೇಶಗಳಲ್ಲಿ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಕ್ಲೇಶ, ಇವು ಪಂಚಪಾಶಗಳು ಅಂದರು. ಉರ್ಲಾಕಕ್ಕೆ ಒಂದು ಹಗ್ಗ ಸಾಕು. ಆದರೆ ನಮ್ಮ ಸ್ಥಿತಿ ಹೆಂಗಿದೆ ಅಂದ್ರೆ 5 ಹಗ್ಗ ಹಾಕ್ಕೊಂಡಿವಿ, ಒಂದಲ್ಲ ಎರಡಲ್ಲ. ದುಃಖ ಆಗಬಾರ್ದು ಅಂತೀವಿ, ಹೆಂಗೆ ಬಿಡ್ತದ ದುಃಖ? ಅದಕ್ಕೆ ಇವು ಜನ್ಮ ಜನ್ಮಗಳಲ್ಲಿ ನಿನಗೆ ಪಾಶರೂಪವಾಗಿ ಕಾಡ್ತವ. ಅದಕ್ಕಾಗಿ ವಿಚಾರ ಮಾಡಿ ನೋಡು ಅಂದ್ರು ಅವರು. ಅವಿದ್ಯೆ ಅನ್ನುವಂಥದ್ದು ಏನಪ್ಪ ಅವಿದ್ಯೆ ಅಂತ ಎದಕ್ಕಂತಾರ ಅಂದರೆ, ಅವಿದ್ಯೆ ಅಂದರೆ ಅಜ್ಞಾನ, ಅಂದರೆ ಮಾಯೆ, ಅಂದರೆ ಅನೇಕ ಶಬ್ದಗಳು ಇರ್ತಾವೆ. ಅದಕ್ಕೆ ಅರ್ಥವಷ್ಟೇ, ತನ್ನನ್ನು ತಾನು ತಿಳಿಯದೆ ಅನ್ಯವಾದ ದೇಹವೇ ನಾನೆಂದು ತಿಳಿಯುವುದೇ ಅವಿದ್ಯೆ. ಅದಕ್ಕೆ ಲಕ್ಷಣ ಏನಪ್ಪ ಅಂದರೆ, ತನ್ನನ್ನು ತಾನು ಮರೆತು ತನಕ್ಕಿಂತ ಭಿನ್ನವಾದ ದೇಹ ಮತ್ತು ಕಾಣುವಂಥ ಈ ಜಗತ್ತು ಸತ್ಯ ಅಂತ ಬುದ್ಧಿಯಿಂದ ತಿಳಿಯೋದೇನದ ಇದು ಅವಿದ್ಯೆ ಅಂದರು ಅವರು. ನಾವೆಲ್ಲರೂ ಅವಿದ್ಯೆಯಿಂದ ಕೂಡಿದ್ರೂ ಕೂಡ ಪುನಃ ಅವಿದ್ಯಕ್ಕೆ ಸಾಧನವಾದಂಥ ಕ್ರಿಯೆಗಳಲ್ಲಿ ತೊಡಗಿ ಹೊರತು ಈ ಅವಿದ್ಯೆಯಿಂದ ಅನುಭವಿಸುವ ದುಃಖ, ನಾವು ಯಾಕಿಷ್ಟು ದುಃಖ ಒಳಗಾದೀವಿ ಅನ್ನುವಂಥದ್ದು ನಮಗೆ ತಿಳಿಯುವುದು. ಇದೇನು ಒಂದೇ ಜನ್ಮದಲ್ಲಿ ಬಂದಿತ್ತು ಅಂದರೆ ಇವತ್ತು ಒಂದು ಸಲ ತಿಳಿದು ಕಡೆಗೆ ಆಗಬಹುದಾಗಿತ್ತು. ಆದರೆ ಜನ್ಮ ಜನ್ಮಾಂತರದಲ್ಲಿ ಇದನ್ನು ಅನುಭವಿಸ್ತಾ ಬಂದೀವಿ. ಸೃಷ್ಟಿ ಎಂದು ಪ್ರಾರಂಭ ಆಗ್ಯದ, ಅಂದಿನಿಂದ ಇವತ್ತಿನ ಪರ್ಯಂತರ ಇದರೊಳಗೆ ಬಂದೀವಿ. ಶರೀರಗಳು ಬದಲಾವಣೆ ಹಾಕ್ಯಂತ ಹೊಂಟಾವ. ಆದರೂ ಕೂಡ ನಮಗೆ ಈ ಶರೀರ ಯಾಕೆ ಬಂತು, ಎದರ ಸಲುವಾಗಿ ಇಷ್ಟು ದುಃಖ ಆಯಿತು ಅನ್ನೋಂಥದ್ದು ವಿಚಾರ ನಾವು ಮಾಡಿಲ್ಲ. ಇದು ವಿಚಾರ ಮಾಡಲಾರ್ದಂಗೆ ಮಾಡಿದ್ದೇನದ ಅದಕ್ಕೆ ಅಜ್ಞಾನ ಅಂದ್ರು ಅವರು. ತನ್ನನ್ನು ತಾನು ಮರೆತು ದೇಹವೇ ತಾನಂತ ತಿಳಿಯೋದು ಎಷ್ಟು ಅಪಹಾಸ್ಯ ಆಗ್ಯದ ಅಂತಂದರೆ, ಇನ್ನೊಬ್ಬರ ಸಾಮಾನು ನಾನು ಅಂತ ನಾವು ತಿಳಿದು ನೋಡ್ರಿ. ಅದಕ್ಕೆ ಮಹಾಲಿಂಗರಂಗರು ಒಂದು ಮಾತನ್ನು ಬರೀತಾರೆ. ಅದಕ್ಕೆ ಮಗನ ಮುದ್ದಾಡಿದರೆ ಗಂಡನು ನಗುವ ಜಾರೆಯ ತೆರದಿ, ತನು ತಾನೆಂದು ಮುದ್ದಾಡಿದರೆ ನಗುವಳು ಆ ಮಾಯೆ ಅಂತ ಬರ್ಕೊಂಬಂದರು. ಮಗನು ಮುದ್ದಾಡಿದರೆ ಗಂಡನು ನಗುವ ಜಾರೆಯ ತೆರದಿ ಅಂದರು. ಇದಕ್ಕೊಂದು ಉದಾಹರಣೆ ಕೊಟ್ಟರು ಅವರು. ಈಗ ಒಬ್ಬ ಸ್ತ್ರೀ ವ್ಯಭಿಚಾರಿ ಸ್ತ್ರೀ ಅಂತ ಅರ್ಥ ಮಾಡ್ಬೇಕು. ಇಲ್ಲಿ ಪತಿವ್ರತ ಸ್ತ್ರೀ ಅಂತ ಅರ್ಥ ಅಲ್ಲ. ವ್ಯಭಿಚಾರಿ ಸ್ತ್ರೀ ಬೇರೆ, ಪತಿವ್ರತ ಸ್ತ್ರೀ ಬೇರೆ. ಈ ವ್ಯಭಿಚಾರಿ ಆಗಿರುವಂತ ಸ್ತ್ರೀ ಪರಪುರುಷನಿಗೆ ಹುಟ್ಟಿದಂತ ಮಗ, ಆಕೆಗೆ ಮಾತ್ರ ಗೊತ್ತದ ಈ ಮಗ ಯಾರಿಗೆ ಹುಟ್ಟ್ಯಾನಂತ. ಆದ್ರೆ ಅವನ ಗಂಡಗೆ ಗೊತ್ತಿಲ್ಲ ಇದು ಮಗ ನನ್ನ ಮಗ ಅಂತ. ಮುದ್ದಾಡಿದ್ದೆ ಆಡ್ತಾನೆ, ನನ್ನ ಮಗ ಅಂತ. ಆದ್ರೆ ಆಕೆಗೆ ಗೊತ್ತದ ಇವನಿಗೆ ಹುಟ್ಟಿಲ್ಲ, ಈ ಮಗ ಬ್ಯಾರ್ಯವ್ರಿಗೆ ಹುಟ್ಟ್ಯದ. ವ್ಯಭಿಚಾರಿ ಸ್ತ್ರೀಗೆ ಆಕೆ ನೋಡಿ ನಗತಾಳೆ. ಇವನು ನೋಡಿ ಅಷ್ಟು 3-5 ಮಂದಿದ್ದು ನಂದಂತ ನೋಡಂತ ನಗತಾಳ ಜಾರಿ ಸ್ತ್ರೀ. ಅದರಂಗ ಮಾಯೆ ಅನ್ನುವಂಥದ್ದು ನೋಡಿ ನಮ್ಮನ್ನು ನೋಡಿ ನಗತಾಳ ಮಾಯೆ. ಇವಂದಲ್ಲ ಇದು ಶರೀರ, ಪಂಚಮಹಾಭೂತ ಶರೀರ, ನನ್ನಿಂದ ರಚನೆ ಆಗ್ಯದ, ಇವನ್ ನಂದಂತ ಗುತ್ತಿಗಿಡ್ದ ನೋಡಂತ ನಗತಾಳಿಗೆ. ತೆಗೆಯೋಳು ಹಸುವನು ಬಿಡದೆ ಅಂತ. ನಂದಂದ್ರೆ ಬಿಡ್ತಾಳೆ ಏನಕ್ಕೆ ಎಲ್ಲ. ಸಮಯ ಬಂತು ಅಂದ್ರೆ ಮುಗಿತು ಅಂದ್ರೆ ತಗೊಂಡು ಹೋಗೋದೇ ಇದನ್ನು. ಅದರಂಗ ಇನ್ನೊಬ್ಬರ ವಸ್ತುವನ್ನು ನಾ ಅಂತ ತಿಳಿಯೋದು ಇದು ಬಹಳ ಮೂರ್ಖತನ ಅದಂದ್ರು. ಅಪಹಾಸ್ಯ ಆಗ್ತದ. ಶರೀರ ಯಾರ್ದು, ನಂದೂ ಅಲ್ಲ, ನಾನೂ ಅಲ್ಲ. ಇದು ಅಲ್ಲದೇ ಇದ್ರೂ ಕೂಡ ಇದರ ಮೇಲೆ ಮೋಹ ಅನ್ನುವಂಥದ್ದು ಎಷ್ಟು ದೃಢ ಆಗ್ಯದಪ್ಪ ಅಂತಂದ್ರೆ ನಮಗೆ ಅಭ್ಯಾಸ ಆಗಿಬಿಟ್ಟದು. ಎದ್ದರೆ ಕುಂತರೆ ಎಲ್ಲ ನೋಡಿ ನೋಡಿ ಕೇಳಿ 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 ತಿಳ್ಕೊಂಡು ಇದು ಎಲ್ಲವೂ ನಮ್ಗೆ ಅಭ್ಯಾಸ ಆಗ್ಯಾವ. ಮೊದಲನೇ ಪಾಠನೇ ಅಲ್ಲಿಂದ ಪ್ರಾರಂಭ ಆಗ್ತಾವೆ.
ಹುಟ್ಟಿದ ಕೂಸಿಗೆ ಪಾಠ ಮಾಡಿಸು. ನಿನ್ನ ಕಣ್ಣು ಎಲ್ಲಿ ಅದ, ನಿನ್ನ ಕಿವಿ ಎಲ್ಲಿ ಅದ, ನಿನ್ನ ಕಾಲೆಲ್ಲಿ ಅದ ತೋರಿಸಂದಂಗ ಅದು ತೋರಿಸೋದು. ನಂದೆ ಅಂತ ಅದು ಗಟ್ಟಿ ಮಾಡಿಬಿಟ್ಟದ. ಇನ್ನೇನು ಅದ್ರಾಗೇನು ಸಂಶಯ ಇಲ್ಲ. ಯಾಕೆ ನನ್ನ ಕಣ್ಣು, ನನ್ನ ಕಿವಿ, ನನ್ನ ಕಾಲು ಅಂತ ಅಭ್ಯಾಸ ಆಗಿಬಿಟ್ಟದ ಅದು. ಈಗ ಶರೀರ ನೀ ಅಲ್ಲ ಅಂತ ಒಮ್ಮೆಲೆಗೆ ಹೇಳಿದ್ರೆ ಹೇಳೋನಿಗೆ ಹುಚ್ಚಿಡ್ದದ, ಇಲ್ಲ ಇವ್ರ ಮಾತು ಕೇಳೋನಿಗೆ ಹೆಚ್ಚಿಡ್ದ ಅಂತಾರೆ ಮಂದಿ. ಯಾಕ ಪ್ರತ್ಯಕ್ಷ ಅನುಭವ ಅದ, ಇವು ನಂದಲ್ಲ ಅಂತ ಹೇಳ್ತಾರಂದ್ರೆ ವಿಚಾರ ಮಾಡಿದ್ರೆ ವಿಚಾರ ಮಾಡಿ ತಿಳಿದ್ರೆ ಇದು ನೀನು ಅಲ್ಲ, ನಿಂದು ಅಲ್ಲ. ಯಾಕಂದ್ರೆ ಇದು ಪಂಚಮಹಾಭೂತಗಳ ಕಾರ್ಯ ಐತಿ. ಆ ಕಾರ್ಯರೂಪದಿಂದ ತೋರುವಂತ ಈ ದೇಹವೇ ನಾ ಅಂತ ತಿಳಿದಿರುವುದರಿಂದ ಈ ಅಜ್ಞಾನಕ್ಕೆ ತುತ್ತಾಗಿ ಅಜ್ಞಾನದಿಂದ ಅನೇಕ ದುಃಖಗಳು ಪ್ರಾರಂಭ ಆದವಲ್ಲಿ. ಅವಿದ್ಯೆ, ಅಸ್ಮಿತೆ, ಇದು ಎಲ್ಲ ನಿತ್ಯ ದುಃಖ ಅನುಭವಿಸ್ತೀವಿ. ಸುಖ ಅನ್ನುವಂಥದ್ದು ನಮಗೆ ಹಾಗೇ ಇಲ್ಲ. ಎಂಥ ಶರೀರ ಭೋಗವನ್ನು ಅನುಭವಿಸಿದವರಿಗೂ ಯಾರಿಗೂ ಸುಖ ಆಗಿಲ್ಲ. ಇದು ಎಂತೆಂಥ ರಾಜರ್ರಿ, ಎಂತೆಂಥ ಮಹಾತ್ಮರಾಗಿ ಹೋದರು, ಎಂತೆಂಥ ರಾಜರಾಗಿ ಹೋದರು. ಅವರು ಅಂಥ ಭೋಗವನ್ನು ಅನುಭವಿಸಿದವರಿಗೆ ಸುಖ ಕಾಣಲಾರ್ದು ಎಲ್ಲ ಬಿಟ್ಟು ಹೋಗ್ಯಾರ ಅವರು. ನಾವು ಮಾಡಿದ್ರೆ ಏಸು ಮಾಡಿದ್ದೆವು, ಏಸು ನೋಡಿದ್ದೆವು. ಇಂದ ಒಬ್ಬ ಮಂದಾತ ರಾಜ ಅಂತ ಆಗೋದ. ಮಂದಾತ ರಾಜ ಅಂತ, ಅವನಿಗೆ 50 ಮಂದಿ ಮಕ್ಕಳು, ಹೆಣ್ಮಕ್ಕಳು. ಅದರಲ್ಲಿ ಭೃಗ ಋಷಿ ಅಂತ ಒಬ್ಬ ಋಷಿ, ಜ್ಞಾನಿ. ಅವನು ಸ್ನಾನಕ್ಕೆ ಹೋಗ್ಬೇಕಾದ್ರೆ, ಸ್ನಾನಕ್ಕೆ ಹೋದಾಗ ನದಿ ದಂಡೆಯಲ್ಲಿ 2 ಮೀನುಗಳು ಪರಸ್ಪರ ಒಂದಕ್ಕೊಂದು ಪ್ರೇಮ ಮಾಡುವುದನ್ನು ಸಂದರ್ಭ ನೋಡಿದವು. ಅವನು ಅನ್ಕೊಂಡ, ಈ ಮೀನುಗಳಿಗೆ ಇಷ್ಟು ಅಪೇಕ್ಷೆ ಅದ, ಇಷ್ಟು ಆನಂದ ಇರಬೇಕಾದ್ರೆ ಇದ್ರಾಗ ಎಷ್ಟು ಆನಂದ ಇರ್ಬೋದು ಅಂತ ವಿಚಾರ ಮಾಡಿದ್ದ. ಅವನಿಗೆ ಬಂತು ವಿಚಾರ. ತಾನೊಬ್ಬ ಜ್ಞಾನಿ ಆದ, ಆದರೂ ಕೂಡ ಆ ಸಂದರ್ಭವನ್ನು ನೋಡಿ ಅವನಿಗೆ ಅದು ಕಾಮ ವಿಕಾರ ಹುಟ್ಟಿತು ನೋಡು ಅವನಲ್ಲಿ. ಅವಾಗ ವಿಚಾರ ಮಾಡಿದ, ಇದರಲ್ಲಿ ಮೀನುಗಳಲ್ಲಿ ಎಷ್ಟು ಆಕರ್ಷಣೆ ಇರಬೇಕಾದ್ರೆ ಮನುಷ್ಯರಲ್ಲಿ ಎಷ್ಟಿರ್ಬೋದು ಆನಂದ, ಒಂದು ಸಲ ಭೋಗಿಸಿ ನೋಡ್ಬೇಕಂತ ತಿಳ್ಕೊಂಡು ಇವನು 80 ವರ್ಷದ ಮುದುಕ ಆ ಮಂದಾತ ರಾಜನ ಮನೆಗೆ ಹೋದವ. ಆ ರಾಜನ ಮನೆಗೆ ಹೋಗಿ, ನನಗ ನಿನ್ನ ಮಗಳು, ಒಬ್ಬ ಮಗಳನ್ನ ನನಗೆ ಕೊಡು, ನಾನು ಮದುವೆ ಆಗ್ತೀನಿ ಅಂತ ಹೇಳಿದವ. ಯಾಕೆ ಧರ್ಮದಿಂದ ಆಗ್ಬೇಕಲ್ಲ, ಅದಕ್ಕೆ ಮಗಳನ್ನ ಕೊಡು, ನಾನು ಮದುವೆ ಆಗ್ತೀನಿ. ಅವ್ರ ರಾಜನಿಗೆ ಭಾಳ ಪ್ರಾಣ ಸಂಕಟ ಆಯ್ತು. ಇವನು 80 ವರ್ಷ ಮುದುಕ, ಹೆಣ್ಮಕ್ಳು ಸಣ್ಣ ವಯಸ್ಸಿನವರು, ಇವನಿಗೆ ಹೆಂಗ್ ಕೊಡಬೇಕಪ್ಪ? ಕೊಡಂಗಿಲ್ಲ ಅಂದ್ರೆ ಶಾಪ ಕೊಡ್ತಾನ, ಈಗ ಕೊಡ್ತಾನಂದ್ರೆ ಅವ್ರು ಒಲ್ಲೆ ಅಂತಾರ. ಎಲ್ಲ ಭಾಳ ಪೇಚಾಟ ಬಂತು ಅಂತ ತಿಳ್ಕೊಂಡು ಕೇಸಿ ಅವಾಗ ಅವ್ರ ರಾಜ ಒಂದು ಉಪಾಯದಿಂದ ಹೇಳಿದವ, ನೋಡ್ರಿ ಗುರುಗಳೇ, ನಾನು ಕೊಡಂಗಿಲ್ಲ ಅಂತ ಹೇಳಂಗಿಲ್ಲ, ನನಗೆ 50 ಮಂದಿ ಹೆಣ್ಮಕ್ಳು, ಯಾರು ನಿನ್ನ ಮಾಡ್ಕೊಂತೀವಿ ಅಂತಾರ ಅವ್ರು ನೀವು ಮಾಡ್ಕೊಂಡು ಹೋಗು ಅಂತ ಹೇಳಿದವು. ಯಾರು ನಿನ್ನ ಮಾಡ್ಕೊಂತೀವಿ ಅಂತಾರ ಅವ್ರು ನೀವು ಮಾಡ್ಕೊಂಡು ಹೋಗು, ಯಾರು ಬೇಡ ಅಂತಾರ. ಅವಾಗ ಸಾಲಕ್ಕಿದ್ದು ಅವ್ರ ಮನೆಗಳು. ಅವಾಗ ಒಂದೊಂದು ಮನೆಗೆ ಈ ಋಷಿಗೆ ಗೊತ್ತಾಯ್ತು, ಇವನಿಗೆ ನಾನು ಮುದುಕಾಗಿ ನಂಬೋದು, ಅದಕ್ಕೆ ಅವನು ಇಲ್ಲ ಅಂತಾನ, ಹಿಂಗಲ್ಲ ಹಿಂಗೆ ಹೇಳ್ತಾನ ಅಂತ ತಿಳ್ಕೊಂಡು ಇವನು ರಾಜ ಮುಂದೆ ಹೊಂಟಿದ್ದ, ಈ ಹಿಂದಿಂದ ಋಷಿ ಹೊಂಟಿದ್ದ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ರಾಜನಿಗೆ, ಇವನಿಗೆ ಯಾರೋ ಒಲ್ಲೆ ಅಂತಾರಂತ. ಅವಾಗ ಇವನು ಮುಂದೆ ಹೋಗೋದ್ರಾಗ ಅವನಿಂದ 20 ವರ್ಷದ ಅರೆದನ್ನು ಹುಡುಗಾದಂಗೆ ಆಗಿದೆ. ಯಾಕಂದ್ರೆ ತಪಶಕ್ತಿ ಇತ್ತು ಅವನಲ್ಲಿ. ಒಳ್ಳೆ ಮನ್ಮಥನಂಗ ಸುಂದರ ರೂಪವನ್ನು ಧಾರಣೆ ಮಾಡಿದ ಅವನು. ಅವಾಗಿಂದ ತಾನು ಸಾಮರ್ಥ್ಯ ಬರದ. ಆ 50 ಮಂದಿ ಕನ್ಯೆ ನಾನು ಮಾಡ್ಕೊಂತೀನಿ, 50 ಮಂದಿನ ಮದುವೆ ಮಾಡ್ಕೊಂಡ ನೋಡು, ಇತಿಹಾಸದಾಗ ಬರ್ತದೆ. ಅಷ್ಟೆಲ್ಲ ಬೋಯಿಸಿ ನೋಡಿದ, ಇದ್ರಾಗ ಮೂರು ಸುಖ ಇಲ್ಲ, ಸುಖ ಐತೆ ಅಂತ ತಿಳಿದವನು ಮೂರ್ಖ ಇದ್ದಾನಂತ ಎಲ್ಲ ಸುಬಿಟ್ಟು ಮತ್ತೆ ತನ್ನ ಪೂರ್ವ ಆಶ್ರಮಕ್ಕೆ ಹೋದವ. ಆಗಿ ಹೋದವ್ರದ್ದು ಇತಿಹಾಸ ಹೇಳಕತ್ತೀವಿ ನಾವು. ಹೇಳ್ತಿರ್ಬೋದು 1-2 ರೋಗ ಭೋಗಿಸಿ ಇದನ್ನೇ ನಮಗೆ ಸುಖ ಅಂತ ತಿಳ್ಕೊಂಡು ಕುಂತೀವಿ ಅಂದ್ರೆ ಎಂಥ ಮೂರ್ಖತನ ಅಂತ. ಅದಕ್ಕೆ ಹೇಳಿದ್ರು ಅವ್ರು, ಯಾವುದೇ ವಿಚಾರ ಮಾಡಿ ನೋಡು, ಶರೀರದಿಂದ ಪಡೆಯುವಂಥ ಯಾವ ಸುಖ, ಶರೀರವೇ ದುಃಖ ರೂಪ ಇದ್ದಾಗ ಅದರಿಂದ ಆಗುವಂಥ ಕಾರ್ಯ ಸುಖ ಹೆಂಗೆ ಕೊಡ್ತದಂತ. ಅದಕ್ಕೆ ಈ ದುಃಖಗಳು ಬೆನ್ನ ಬಿಡದಂಗೆ ಕಾಡ್ತಾವ. ಅದಕ್ಕಾಗಿ ಇವು ಜನ್ಮಾಂತರ ಪಾಶರೂಪವಾಗಿ ಅವಿದ್ಯೆ, ಅಸ್ಮಿತೆ ಇದು ಯಾವಾಗ ಬಂದು ಅದರಲ್ಲಿ ರಾಗ ಅಂದ್ರೆ ಏನು? ಸುಖ ಇಲ್ಲ, ಸುಖ ಇಲ್ಲದ್ರೆ ಸುಖದ ಅಪೇಕ್ಷೆ ಮಾಡೋದು. ನಾಯಿ ಏನ್ ಮಾಡ್ತದ ಅಂದ್ರೆ ಒಣ ಎಲುಬು ಹಿಡ್ಕೊಂಬರ್ತದ, ಸ್ವಭಾವ ಅದರದು. ಎಲುಬು ಕಾಣಿತಂದ್ರೆ ಹಿಡ್ಕೊಂಬರೋದೇ ಅದು.
ಹಿಡ್ಕೊಂಬಂದು ಒಂತಲ್ಲಿ ಕುಂತು ಕಡ್ದದ್ದು ಒಣ ಎಲುಬಿನಾಗ ಏನು ಇರ್ತದೆ? ರಸ ಇರ್ತದೆ ಅಂದ್ರೆ ಏನಿಲ್ಲ. ಕಡ್ದು ಕೊನೆಗೆ ಆ ಎಲುಬು ಗಡಚಿಗೆ ತಗಲಿ ತನ್ನದೇ ರಕ್ತ ತನ್ನ ನಾಲಿಗೆ ಮೇಲೆ ತಗೊಂಡು ಇದ್ರಾಗ ರಕ್ತ ಐತೆ ಅಂತ ಭ್ರಮೆಗೊಳಗೆ ಅದನ್ನು ಸೇವನೆ ಮಾಡ್ತದೆ. ಅವಾಗೇನು ಅನಿಸ್ತದೆ? ಈ ಎಲುಬಿನಾಗ ಬಂದದ್ದು ಇದು ರಸ ಅಂತ ತಿಳ್ಕೊಳ್ಳೋದು. ಆದ್ರೆ ಸ್ವಲ್ಪ ಹೊತ್ತು ಬ್ಯಾನೆ ಪ್ರಾರಂಭ ಆದ ತಕ್ಷಣ ಎಲುಬಲ್ಲಿ ಬಿಸಾಕಿ ಮತ್ತೆ ಹೊಡೆಯೋತದೆ ನೋಡ್ರಿ. ಅದರಂಗ ವಿಷಯಗಳಲ್ಲಿ ಮನುಷ್ಯ ವಿಷಯದಿಂದ ಸುಖ ಐತೆ ಅಂತ ತಿಳ್ಕೊಂಡು ವಿಷಯ ಬೆನ್ನತ್ತಾನ. ರಾಗ ಅಂದ್ರೆ ಏನು? ವಿಷಯದ ಅಪೇಕ್ಷೆ ಮಾಡೋದು. ಸುಖ ಇಲ್ಲ ವಿಷಯಗಳಲ್ಲಿ, ಆದರೂ ಕೂಡ ಸುಖದ ಅಪೇಕ್ಷೆಯನ್ನು ಮಾಡ್ತೀವಿ ನಾವು. ಸುಖದ ಬೆಂಬಳಿಗೊಂಡು ಸುಖವಿಲ್ಲದೆದ್ದುಡ ವಿಷಯದೊಳು ಸುಖಮಯದಿಂದ ಬುದ್ಧಿ ಬಿಡದಿರಪ್ಪ ರಾಗವೆಂದೆನಿಪುದು ಅಂತ ಹೇಳ್ಕೊಂಡು ಬಂದಾರ. ಯಾವುದೇ ವಿಷಯ ಇರಲಿ, ಆ ವಿಷಯದಲ್ಲಿ ಸುಖ ಇಲ್ಲ ಅಂತ ಅದು ಮೊದಲು ಗೊತ್ತಿದ್ರು ಕೂಡ ಆ ಸುಖದಲ್ಲಿ ಅದರಲ್ಲೇ ಸುಖ ಐತಂತ ನಮ್ಮನ್ನ ಬುದ್ಧಿಯನ್ನು ದೃಢ ಆಗ್ಯದಲ್ಲ, ಅದಕ್ಕೆ ರಾಗ. ಈ ರಾಗವೇ ಸಮಸ್ತ ಜನ್ಮಕ್ಕೆ ಕಾರಣ. ಅದಕ್ಕೆ ನಿಜಗೊಂಡು ಹೇಳಿದ್ರು, ರಾಗದಿಂಬೇರಿನ್ನು ಭವ ಬೀಜ ಮುಂದುಂಟೆ. ನಿನ್ನ ಜನ್ಮಕ್ಕೆ ಕಾರಣವನ್ನು ಉಂಟು ಮಾಡತಕ್ಕಂಥದ್ದು, ಈ ಜನನ ಮರಣಕ್ಕೆ ಕಾರಣವನ್ನು ಉಂಟು ಮಾಡತಕ್ಕಂಥದ್ದು ರಾಗವೇ ಬೀಜ ಆಗ್ಯದ. ಅದಕ್ಕೆ ವಿಷಯಗಳಲ್ಲಿ ರಾಗವನ್ನು ಬಿಡು, ರಾಗವನ್ನು ತಾಳಂದ್ರು. ಎಷ್ಟೇ ಭೋಗಿಸಿದ್ರು ಸಾಕು ಅನಿಸೋದಿಲ್ಲ, ಇದರಲ್ಲಿ ಸುಖವೇ ಇಲ್ಲ. ಇಲ್ಲದೇ ಇದ್ರೂ ಕೂಡ ಸುಖದ ಅಪೇಕ್ಷೆಯನ್ನು ನೀವು ಮಾಡ್ತಿದ್ದಿ, ಇದು ಅಜ್ಞಾನವಾಗಿದೆ ಅಂತಂದ್ರು. ಈ ರಾಗಕ್ಕೆ ಯಾವಾಗ ವಿಷಯ ನಮಗೆ ಸಿಗಲಿಲ್ಲ ಅಂದ್ರೆ ಅಲ್ಲಿ ದ್ವೇಷ. ನಮಗೆ ಬೇಕಾಗಿದ್ದು ಸಿಗಲಿಲ್ಲ ಅಂದ್ರೆ ದ್ವೇಷ ಬರ್ತದಿಲ್ಲ ನಮಗೆ. ಅನುಕೂಲ ಸಿಕ್ತು ಅಂದ್ರೆ ಪ್ರೀತಿ ಮಾಡ್ತೀವಿ, ಅನಾನುಕೂಲದ್ದಾಯ್ತು ಅಂದ್ರೆ ದ್ವೇಷ. ಹೀಗೆ ರಾಗ ದ್ವೇಷ ಅಭಿನ್ವೇಷ ಕ್ಲೇಶ ಅಂತಾನ. ಈ ಪಂಚಕ್ಲೇಶಗಳು ಬಿಡದಂಗ ನಿನ್ನ ಕಾಡ್ತಾವ ನೋಡು. ಜನ್ಮಾಂತರದಲ್ಲಿ ನಿನ್ನ ಎತ್ತಿ ಬಿಡಲಾರ್ದಂಗ ಜೀವನ ಪ್ರತಿ ಜನ್ಮದಲ್ಲಿ ಇವು ಉರುಳು ಹಾಕಿದ ಹಗ್ಗ ಇದ್ದಂಗೆ ಎಳೆದದ್ದೇ. ಆದರೂ ಕೂಡ ದುಃಖ ಅನುಭವಿಸಿವಿ, ಎಷ್ಟೋ ದುಃಖಗಳನ್ನು ನೋಡೀವಿ, ಬೇರೆಯವರು ನೋಡ್ತೀವಿ, ಇನ್ನೊಬ್ಬರು ಕಾಣ್ತೀವಿ. ಆದರೂ ನಮಗೆ ಅದು ಅನುಭವಕ್ಕೆ ಬರುವುದು ಅಂದ್ರೆ ಎಷ್ಟು ಅಜ್ಞಾನ ಇರಬೇಕು ಅಂತದ್ದು. ಅದಕ್ಕೆ ಭಕ್ತನಾದಂಥವನು ಯಾವ ಕೈವಲ್ಯ ಕಲ್ಪವಿಲ್ಲರಲ್ಲಿ ಕೇಳ್ಕೊಂಡು ಬರ್ತಾನ, ನಾ ಮಾಡಲಾರ್ದ ಅಪರಾಧಗಳೇ ಇಲ್ಲ ಈ ಜಗತ್ತಿನಾಗ ಅಂತ. ಯಾಕಂದ್ರೆ ಏನೇನು ಮಾಡ್ಬೇಕು ಎಲ್ಲವೂ ಮಾಡಿ ಬಂದೀನಿ ನಾನಂತ. ಇನ್ನಾದರೆ ಈ ಭವಕ್ಕೆ ಹೆಸಬಾರದೆ ಮನುಜ, ನಿನ್ನ ಮನಸ್ಸಿನ ಬಲವು ಏನೆಂಬೆ ಆಹಾ ಅಂತಾನ. ಇನ್ನಾದರೆ ಈ ಭವಕ್ಕೆ ಹೆಸಬಾರದೆ, ಈ ಜಗತ್ತಿನೊಳಗೆ ನೀವು ಏನು ಸುಖ ಕಂಡಿದ್ದೆಪ್ಪ, ಸುಖದ ವಸ್ತು ಎಲ್ಲಾರು ಅಂತಲೇ ನನಗೆ ಸಿಕ್ಕದ ಅಂದ್ರೆ ಎಲ್ಲಿ ಸುಖನೇ ಇಲ್ಲ. ಆದರೂ ಕೂಡ ಮನಸ್ಸು ಅಪೇಕ್ಷೆ ಮಾಡಿದ್ದೆ. ಈ ಮನಸ್ಸಿನ ಬಲವು ಏನೆಂಬೆ ಆಹಾ ಅಂತಾನ. ಹೆಂಗ ಒಂದು ವಿಷಯ ಸಿಕ್ಕಿದ ತಕ್ಷಣ ಇನ್ನೊಂದು ವಿಷಯ, ಒಂದು ವಿಷಯ ಬಿಟ್ಟು ಇನ್ನೊಂದು ವಿಷಯಕ್ಕೆ ಹೆಗರದೇ ಇದು ಮನಸ್ಸು. ಈ ಮನಸ್ಸಿನ ಸಹವಾಸ ಮಾಡಿ ಶರೀರದಲ್ಲಿ ಸುಖ ಒಂದು ಬುದ್ಧಿ ಅಪೇಕ್ಷೆ ಮಾಡಿ ಕೇಶ ಅನೇಕ ಜನ್ಮಗಳಲ್ಲಿ ನಾವು ಮಾಡಿದಂಥ ಅನೇಕ ಪಾಪ ಕರ್ಮಗಳು ಜಗತ್ತಿನಲ್ಲಿ ಯಾವ ಉಳಿದಿಲ್ಲ ಅಂತ. ಅದಕ್ಕೆ ಅವರು 7 ಅಬ್ದಿಗಳು ಅಂತ ಬರ್ಕೊಂಬಂದಾರ. 7 ಜನ್ಮದೊಳು ಪರಮುಟ್ಟು 7 ಅಬ್ದಿಯ ಮಲೆ ಹಾಲನ್ನು ಉಂಡು, ಮತ್ತೆ 7 ಕುಲಗಿರಿಗಳ ಅಸ್ಥಿಗಳನ್ನು ಕೆಡಹಿ, ಒಂದಲ್ಲ ಎರಡಲ್ಲ 7 ಜನ್ಮದ ಪುಡಮುಟ್ಟು ಅನೇಕ ಕ್ರಿಮಿ ಕೀಟಗಳು ಎಲ್ಲ ನಾಯಿ ಕತ್ತಿ ಅಂದೆ ಕರೆ ಎಲ್ಲವೂ ಸಾಗಿ ಬಂದೇ ಇಲ್ಲಿಗೆ ಮನುಷ್ಯರಿಗೆ ಬಂದೀವಿ. ಮತ್ತೆ ಯಾವ ಕೆಲಸ ಮಾಡಕತ್ತೀವಿ ಅಂದ್ರೆ ಮತ್ತೆ ಅದಕ್ಕೆ ಹೋಗೋ ಕೆಲಸ ಮಾಡಕತ್ತೀವಿ ಹೊರತು ಮತ್ತೆ ಪುನಃ ಮನುಷ್ಯ ಜನ್ಮಕ್ಕೆ ಹೋಗುವಂಥ ಕೆಲಸ ನಾವು ಮಾಡಲಿಲ್ಲ ಅಂದ್ರೆ ನಮಗೆಂತ ಮನುಷ್ಯರು ಅನ್ಬೇಕಂದ್ರೆ ಅವರು. ನೀ ಮನುಷ್ಯ ಅನ್ನೋದಕ್ಕೆ ಯೋಗ್ಯತೆಯನ್ನು ಹುಡ್ಕಂತಂತ. ಅದಕ್ಕೆ ಅವ್ರು ಏನು ಹೇಳ್ತಾರೆ, 7 ಜನ್ಮದ ಪುಡ ಮುಟ್ಟು 7 ಅಬ್ದಿ ಮಲೆ ಹಾಲನ್ನು ಉಂಡು. ನೀವು ಕುಡಿದ ಹಾಲು ಎಷ್ಟದ ಅಂದ್ರೆ ಸಪ್ತ ಸಮುದ್ರಗಳು ಎಷ್ಟು ನೀರು ಇದಾವೆ ಅಷ್ಟು ಹಾಲು ಕುಡ್ದದ್ ನೋಡು. ಅಷ್ಟು ಮಂದಿ ತಾಯಿದವರು ಹಾಲು ಕುಡಿದು ಬಂದಿದ್ದೆ. 7 ಕುಲಗಿರಿಯ ಅಸ್ಥಿಗಳನ್ನು ಕೆಡಹಿ, ಏನು ಮೇರು ಪರ್ವತ ಮೊದಲು ಮಾಡಿಕೊಂಡು ಏನು ಭಾಳ ಎತ್ತರಕ್ಕೆ ಇದಾವೆ ಹಿಮಾಲಯ ಪರ್ವತ, ನೀನು ಎಲುಬು ಲೆಕ್ಕ ಹಾಕಿದ್ರೆ ಅದರಷ್ಟಕ್ಕಿಂತ ಎತ್ತರ ಇದಾವೆ ಅಂದ್ರೆ ಅವರು ಅಷ್ಟು ಶರೀರಗಳನ್ನು ಧಾರಣೆ ಮಾಡಿದ್ವಿ. ಸೃಷ್ಟಿಯಿಂದ ಪ್ರಾರಂಭ ಆಗಿದೆ.
ಯುಗ ಯುಗ ಪಲಟ ಹಾಕ್ಯಂತ ಬಂದವು. 7 ದ್ವೀಪಗಳೆಲ್ಲ ಸುಡಗಾಡವೆನಿಸಿ ನಿನ್ನ ಜಾಗ ಉಳ್ಳಾರ್ದ ಜಾಗ ಎಲ್ಲಿ ಉಳದೇ ಇಲ್ಲ ಅಂದ್ರೆ ಅವರು ಅಷ್ಟು ಸುಡುಗಾಡಾಗಿವೆ. ಎಲ್ಲಿ ಪ್ರತಿಯೊಂದು ಜಾಗದಾಗ ನಮ್ಗೆ ಹಂಗೆ ಅನಿಸೋದು ಇದು ಚಲೋ ಜಾಗ ಅಂತ. ಇದ್ರಾಗ ಎಷ್ಟು ಸಲ 100 ಸಲ ತೆಗೆದು ಉಣಿ ತೆಗೆದಾರ. ಇದ್ರಾಗ ನಾವೇ ಹುಟ್ಟಿ ಬಂದವರು. ಧರೆಯ ದುರಿತಗಳೆಲ್ಲವನ್ನು ಪೊರೆ ಹಿಡಿದು ಅಂತ ನಾವು ಜಗತ್ತಿನಲ್ಲಿಗಿಂತ ಪಾಪದ ಕರ್ಮ ಬುಟ್ಟೆಯಲ್ಲಿ ಎಲ್ಲೋಸು ಮಾಡಿಬಿಟ್ಟಿ ನೋಡ ಅಂತ ಹೇಳ್ತಾನ. ಧರೆಯ ಈ ಜಗತ್ತಿನಲ್ಲಿ ಇಂಥ ಪಾಪ ಕರ್ಮನ ಬುಟ್ಟಿ ನನಗಿಲ್ಲ, ಎಲ್ಲ ಪಾಪ ಕರ್ಮಗಳನ್ನು ಮಾಡೀನಿ. ಎಷ್ಟೈದವ್ರಿ ಅಂದ್ರೆ ಅವು ಹೇಳಕ್ಕ ಬರಂಗಿಲ್ಲ ಅವು. ಅದಕ್ಕೆ ನಿಜಗೊಂಡ್ರು ಅದನ್ನ 12 ಮಾಡಿದ್ರು ಭಾಗ. ಎಷ್ಟನ ಹಚ್ಚಿಗಾರ ಇದಕ್ಕೆ. ಪರವದಿನ ಕೂಟ, ಅನ್ಯರ ವಿತ್ತಾಪಹರಣ, ಅಭಕ್ಷ್ಯ ಸೇವನೆ, ಹಿಂಸೆ, ಇವೆಲ್ಲವೂ ಏನಿದಾವೆ ಅಂದ್ರೆ ಬರೇ ಪಾಪ ಕರ್ಮಗಳಿಗೆ ಕಾರಣ ಹೊರತು ನಿನಗೇನು ಸುಖ ಕೊಡವಲ್ಲ ಇವು. ಈಗ ಕ್ಷಣಿಕ ಸುಖದಂಗ ತೋರ್ತಾವ ನಿನಗ, ಮುಂದ ದುಃಖ ಬಹಳ ದುಃಖಕ್ಕೆ ಕಾರಣ ಆಗ್ತಾವಂದ್ರು. ಪರಸ್ತ್ರೀ ಗಮನ ಮಾಡೋದು ಸಾಮಾನ್ಯ ಅಲ್ಲ. ಇದು ಎಂಥ ನರಕಕ್ಕೆ ಹೋಯ್ತಾರಂದ್ರೆ ಅಲ್ಲಿ ಹಂಗಲ್ಲ. ಮತ್ತೆ ಎಲ್ಲಿ ಅಲ್ಲಿ ಕರಗಸಿಟ್ಟಾರಂತ ಅವ್ರು ಕೊಯ್ಯಾಕ, ಶರೀರ ತುಂಡು ತುಂಡು ಮಾಡಿ ಕತ್ತರಿಸಿ ಹಾಕಕ್ಕ ನರಕದಾಗ. ಅವರು ಬರ್ದಾರ ಯಮಶಾಸನ, ನೀವು ಮಾಡಿದ ಪಾಪ ಕರ್ಮಗಳು ಅಷ್ಟೇ ಇದಾವ. ಪರಸ್ತ್ರೀಯ ಗಮನ ಮಾಡಿದವನು ಮುಂದೆ ವೇಶ್ಯಾಗಿ ಹುಟ್ಟಬೇಕಾಗ್ತದ. ಒಬ್ಬ ವೇಶ್ಯ ಸ್ತ್ರೀಯಾಗಿ ಹುಟ್ಟಿ ಇನ್ನೊಬ್ಬರ ಜೊತೆಗೆ ಭೋಗ ಮಾಡ್ಬೇಕಾಗ್ತದೆ ನೋಡೋದು. ಈಗ ಜೀವ ಯಾವುದೇ ಇರಲಿ, ಸ್ತ್ರೀ ಇರಲಿ ಪುರುಷ ಇರಲಿ, ಅವ್ರ ಮುಂದೆ ಜನ್ಮ ಮಾತ್ರ ಅದೇ ಬರ್ಬೇಕು ಅವರಿಗೆ. ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ, ಇನ್ನೊಬ್ಬರ ಗಂಟು ಕಳವು ಮಾಡಿದ್ದೆಪ್ಪ ಅಂದ್ರೆ ಅವ್ರ ಮನೆಗೆ ದನ ಆಗಿ ಹೋಗ್ಬೇಕು ನೋಡಿ. ನೀವು ಹುಟ್ಟಿ ದನ ಆಗಿ ಹೋಗ್ಬೇಕು. ಯಾವೊಬ್ಬನ ಮನೆಗೆ ಕಳ್ತನ ಮಾಡಕ್ಕೆ ಬಂದಿದ್ದ ಕಳ್ಳ, ಬೇಸ್ ದೊಡ್ಡ ಮನೆ ಎಲ್ಲ ನೋಡಿದ, ಜಗ್ಗಿ ಸಾಮಾನಿದ್ದು, ಒಂದು ಲುಂಗಿ ಕಟ್ಕೊಂಡು, ಲುಂಗಿ ತಗೊಂಡು ಲುಂಗಿಯಾಗೆಲ್ಲ ಸಾಕಿ ಕಟ್ಕೊಂಡ. ಇನ್ನೇನು ಕಟ್ಕೊಂಡು ದಾಟಬೇಕಂತ ಹೊಂಟಿದ್ದ ಅಂಕಣದಾಗ ಅದು ಒಂದು ಎಮ್ಮೆ ಅಲ್ಲಿ ಇತ್ತ ಅಡ್ಡ. ಮುಂದೆ ನೋಡ್ಲಾರ್ದ ಎಮ್ಮೆ ಕಾಲಿಗೆ ತಗಲಿಸ್ಕೊಂಡು ಎಡೆ ಬಿತ್ತು. ಅದು ಗಂಟು ದುಪ್ಪನ ಎಮ್ಮೆ ಮುಂದೆ ಹೋಗಿ ಬಿತ್ತಂತ. ಅದ್ರಾಗೆಲ್ಲ ಗಂಟು ಬಿಚ್ಚೋದು. ಆ ಎಮ್ಮೆ ಕಣ್ತಿರೋದು ಹಿಂಗೆ ನೋಡಿ, ಅಬೋ ಎಮ್ಮೆ ಅಂತಂದ. ಅಬೋ ಏಟು ಹೋಯ್ತಾನೆ ಇವನು, ಅವು ಗಂಟೆ ಕಟ್ಟ್ಯ ನಾನು. ಅದು ನೋಡಿ ನಗ್ತಂತೆ ಎಮ್ಮೆ. ಯಾಕಂದ್ರೆ ಅದಕ್ಕೆ ಯಾಕೆ ನಗು ಬಂತು ಅಂದ್ರೆ, ನಾನು ಈ ಮನೆಗ ದುಡ್ಯಕ್ಕೆ ಹಾಳಾಗಿದ್ದೆ, ಮನೆಗ ಸ್ವಲ್ಪ ಮಜ್ಜಿಗೆ ಇಟ್ಟಿದ್ರು, ಕಳತನ ಮಾಡಿ ಕುಡ್ದೋದಕ್ಕೆ ಇವತ್ತು ಎಣ್ಣೆಯಾಗಿ ಬಂದು ನಾನು ಬಿದ್ದೇನೆ. ಇವನ್ ಕಂಟೆ ಹೊರತನ ಮೇಲೆ ಇವನೇನು ಹಾಕೋಣಂತ, ಇವನೇನಾಗ್ಬೋದು ಮುಂದ, ಅದಕ್ಕೆ ಮನೆಗೆ ಬಂತು ನೋಡು. ಹಂಗ ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ. ನೀನು ಇನ್ನೊಬ್ಬರ ದ್ರವ್ಯವನ್ನು ಮಾಡಿದ್ದ, ನೀ ದುಡ್ಯಕ್ಕೆ ಹೋಗಬೇಕು ಅವ್ರ ಮನೆಗೆ. ದನಾಗಿ ಓದ್ತಿದ್ದೋ, ಕತ್ತೆಯಾಗಿ ಓದ್ತಿದ್ದೋ, ಮನುಷ್ಯಾಗಿ ಓದ್ತಿದ್ದೋ, ಏನು ಅದು? ಯಾಕಂದ್ರೆ ನಿನ್ನ ಕರ್ಮಫಲ ಐತೆ, ಅದು ಬಿಡಂಗಿಲ್ಲ. ಅದು ಅಭಕ್ಷ್ಯ ಸೇವನೆ, ಹಿಂಸೆ, ಇವೆಲ್ಲವೂ ಏನು ಮಾಡ್ತವಪ್ಪ ಅಂದ್ರೆ, ಯಾವುದು ಮಾಡಬಾರ್ದು ಅವೆಲ್ಲ ನಾವು ಮಾಡ್ತೀವಪ್ಪ ಅಂತಂದ್ರೆ ಅದಕ್ಕೆ ನೀನು ಮುಂದೆ ತಾಮಸ ಬುದ್ಧಿ ಅಂದ್ರೆ, ಅಭಕ್ಷ್ಯ ಸೇವನೆ ಅಂದ್ರೆ ತಾಮಸ ಬುದ್ಧಿ. ಅಲ್ಲಿ ಏನು ಉಳಿಯಂಗಿಲ್ಲ, ಯಾವುದೂ ಉಳಿಯಕ್ಕೆ ಬಿಡಂಗಿಲ್ಲ. ಅದು ಹಿಂಸೆ, ವಿನಾಕಾರಣ ಇನ್ನೊಬ್ಬರಿಗೆ ಹಿಂಸೆ ಮಾಡೋದು, ಪ್ರಾಣಿ ಹಿಂಸೆ ಮಾಡೋದು, ಮನುಷ್ಯರ ಹಿಂಸೆ ಮಾಡೋದು ಜಗತ್ತಿನಲ್ಲಿ ಬಹಳ ಇದಾವೆ. ಇವೆಲ್ಲದರಿಂದ ಏನಪ್ಪ ಅಂದ್ರೆ ಮುಂದೆ ಅನೇಕ ದುಃಖಗಳನ್ನು ಅನುಭವಿಸಬೇಕಂದ್ರೆ ಅವರು. ಮತ್ತೆ ಇನ್ನು ಮುಂದೆ ನೋಡ್ಕೊಂಡು ಪೂಜೆ, ಅನಿಶ್ಚಿತ, ನಿಷ್ಠುರತ್ವ, ಪೈಶೂನ್ಯತೆ. ಪೂಜೆ ಅಂದ್ರೆ ಸುಳ್ಳು ಹೇಳೋದು, ಮಾತಿಗೆ ಸುಳ್ಳು ಹೇಳೋದು. ಅನುಚಿತ, ಉಚಿತವಲ್ಲದ ಮಾತುಗಳನ್ನು ಆಡೋದು. ಅಲ್ಲಿ ಏನು ಮಾತಾಡಬೇಕು, ಅವ್ರು ಏನು ಮಾತಾಡ್ತಾರ, ಅವ್ರು ಏನು ಹೇಳಕತ್ತಾರ ಅದ್ರ ಬಗ್ಗೆ ತಿಳಿಲಾರ್ದು ನಮ್ಮ ಮನಸ್ಸಿಗೆ ಬಂದಾಗ ನಾವು ಮಾತಾಡೋದು. ಅಂದ್ರೆ ಇನ್ನೊಬ್ಬರನ್ನ ಹೀಯಾಳಿಸಿ ಮಾತಾಡುವಂಥದ್ದು ಗುಣ ಏನೈತು ನೋಡು, ಅನುಚಿತ. ನಿಷ್ಠೂರ, ಇನ್ನೊಬ್ಬರ ಮನಸ್ಸಿಗೆ ನೋವಾಗಲಂತ ನಿಷ್ಠೂರ ಮಾತು, ಕಠೋರ ಮಾತುಗಳನ್ನು ಆಡೋದು. ನಿಷ್ಠುರತ್ವ, ಪೈಶೂನ್ಯತೆ, ಚಾಡಿ ಹೇಳೋದು. ಇದು ಬಹಳ ಕೆಟ್ಟ ಗುಣ, ಚಾಡಿ ಹೇಳೋದು. ಚಾಡಿ ಹೇಳಿ ರಾಮಾಯಣ ನಡೀತು, ಚಾಡಿ ಹೇಳಿ ಮಹಾಭಾರತ ಆಯಿತು. ಅವನು ಶಕುನಿ ಹೇಳಿಲ್ಲ ಅಂದ್ರೆ ಯಾಕೆ ಆತಿತ್ತು?
ಅಲ್ಲಿ ಮಾದರಿ ಹೇಳಲ್ಲ ಅಂದ್ರೆ ಯಾಕಾತಿತ್ತು? ಕೈಗೆ ಬೋಧ ತುಂಬಿರ್ಲ ಆಕಿನಲ್ಲ, ಡೂಗಿ ಅಂತಾರೆ ಆಕೆಗೆ. ಸುಮ್ಮನೆ ಇತ್ತೇನು, ಹೋಗಿ ನಿದ್ದು ಎಲ್ಲ ಹೇಳಿ ಕೈಗೆ ಉಪದೇಶ ಮಾಡಿ ಬಂತು, ರಾಮಾಯಣ ನಡೀತು. ಈ ಚಾಡಿ ಹೇಳೋರು ಮನೆಗಿದ್ರಂದ್ರೆ ಮನೆ ಹಾಳಾದಂಗೆ ಅಂತ ತಿಳ್ಕೋಬೇಕು. ಇಲ್ಲೇ ತಗೊಂಡು ಅಲ್ಲಿ ಹೇಳೋದು, ಅಲ್ಲೇ ತಂದು ಇಲ್ಲಿ ಹೇಳೋದು. ಇವರು ತಾವು ನಾಶ ಆಗೋದು, ಇನ್ನೊಬ್ಬರು ನಾಶ ಮಾಡಿ ಹೋಗ್ತಾರೆ. ಇವೆಲ್ಲ ಕೆಟ್ಟ ಗುಣಗಳು ಏನು ಮಾಡ್ತಾವಪ್ಪ ಅಂದ್ರೆ, ಮುಸುಕಿ 4 ಪಾತಕಗಳು ಪಾಮರ ಜನ್ಮವಿಯೇ ಕಾಯದೊಳಂದರೆ ಅಲ್ಲ ಪುಷಿ ಅನುಚಿತ ಮೃಗ ಪಕ್ಷಿ ಯೋನಿಯೊಳಗೊಯ್ದು ಪುಟ್ಟಿಸುವ ವಚನದೊಳೆ ಎಡವಿಡಬೇರೆ ಅಂದರು. ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಾವೆ ಅಂದ್ರೆ, ಅವು ಪಾಮರ ಜನ್ಮಕ್ಕೆ ಓದಿವಿ, ಅವು ಮಾಡಿ ಯಾವ ಅಭಕ್ಷ್ಯ ಸೇವನೆ ಹಿಂಸೆ ಮಾಡಿ ಮುಂದಂತೂ ನಿನಗೆ ದುರ್ಗತಿ. ಈ ಸುಳ್ಳು ಚಾಡಿ ಹೇಳಿದ್ರೆ ಏನಾಗ್ತದ್ರಿ, ಬರೀ ಬಾಯಿಲೆ ಅಂದ್ರೆ ಏನಾಗ್ತದಂದ್ರೆ, ನೀನು ಮುಂದನ್ನ ಮೃಗ ಪಕ್ಷಿ ಯೋನಿ ಒಳಗೆ ಒಯ್ದು ಪುಟ್ಟಿಸುವ ಅಂದ್ರು. ಎಲ್ಲಿ ಒಯ್ತಾವ ನಿನ್ನ ಅಂದ್ರೆ, ಮೃಗ ಜಾತಿ ಅನೇಕ ಪ್ರಾಣಿಗಳು ಇದಾವಲ್ಲ ಕಾಡಿನಾಗ, ಆ ಯೋನಿಗೆ ಹುಟ್ಟಿ ಬರ್ಬೇಕಾಗ್ತದ ನೋಡು. ನಿನ್ನ ಬಿಡಂಗಿಲ್ಲ ಅದು. ಯಾಕಂದ್ರೆ ಇವು ಪಾಪ ಕರ್ಮಗಳು ಇಷ್ಟ ಇದಾವ ಅಂತಂದ್ರೆ ಇದು ಹೇಳಂಗೇ ಇಲ್ಲ ಅವ್ರು. ಅದಕ್ಕೆ ಅವನು ಹೇಳ್ತಾನ, ಧರೆಯಲ್ಲಿ ಇರ್ತಕ್ಕಂಥ ದುರಿತಗಳೆಲ್ಲವೂ ಪರಮುಟ್ಟು ಯಮಪುರದ ಬಾಗಿಲುಗಳನ್ನೆಲ್ಲ ತರಿಸಿ ಹಾಕಿ. ನಾ ಇಷ್ಟು ಪಾಪ ಮಾಡಿದ್ಮೇಲೆ ಈಗ ಅಲ್ಲಿ ಯಮಪುರದಲ್ಲಿ ಎಷ್ಟು ಬಾಗಿಲಿವೆ ಎಲ್ಲೋಸು ಬಾಗಿಲು ತರಿಸಿಬಿಟ್ಟು ನೋಡಂತ. ಡ್ಯಾಮ್ನಾಗ ಹೆಂಗೆ ಎಲ್ಲ ಗೇಟ್ ಹತ್ತಿರ ಎಲ್ಲ ಗೇಟ್ ಹತ್ತಿರ ನೀರು ಭಾಳ ಆಗ್ಯಾವ, ಹಂಗೆ ಅಷ್ಟು ಪಾಪ ಮಾಡಿ ಹೋಗಿವಿ. ಅಲ್ಲಿ ಒಂದು ಬಾಗಿಲು ಉಳಿದಲ್ಲ ಅಂತ, ಎಲ್ಲೋಸು ಬಾಗಿಲಿಗೆ ಹೋಗಿ ಬಂದೀವಿ ನಾವು. ಮರೆವ ಯಮನಿಗೆ ಮೂರ್ಛೆ ಏನಿತ್ತು, ಅವನಿಗೆ ಮೂರ್ಛೆ ಬಂದ್ಬಿಟ್ಟವು. ಎಷ್ಟು ಸಲ ಬರ್ತಾನಪ್ಪ ಇವನು, ತಿರ್ತಿರಿಗೆ ಹೋಗ್ತಾನ, ತಿರ್ತಿರಿಗೆ ಇಲ್ಲಿಗೆ ಬರ್ತಾನಂತ ಅವನಿಗೆ ಮೂರ್ಛೆ ಬಂದ್ಬಿಟ್ಟದ. ದೂರ ಹೊರೆಯುವ ಚಿತ್ರಗುಪ್ತರಿಗೆ ಬೇಸರಿಸಿ ಅವ್ರು ಬರ್ಕೊಂಬರಿಗೆ ಬೇಸರ ಬಂದ್ಬಿಟ್ಟದ. ಎಷ್ಟು ಸಲ ಬರಿಬೇಕಂತ ಪಾಪ, ಬರ್ದದ್ದೇ ಬರೋದು. ಇವನು ಓತಾನ ಬರ್ತಾನ ಅಂದ್ರೆ ಇವನಿಗೇನು ಬೇಸರ ಐತಿಲ್ಲ, ನಮಗೆ ಬೇಸರ ಬಂದ ಅಂತಾರೆ ಅವ್ರು ಚಿತ್ರಗುಪ್ತರಿಗೆ. ಬರಿಬೇಕಲ್ಲ ಅವ್ರು ಪಾಪ ಪುಣ್ಯ ಲೆಕ್ಕ, ಪಾಪ ಪುಣ್ಯ ಲೆಕ್ಕ ಮಾಡಿಡ್ತಾರ ಅವರು ಚಿತ್ರಗುಪ್ತರು. ಇಲ್ಲಿ ಕುಂತೀರಂದ್ರೆ ಇದಕ್ಕೂ ಲೆಕ್ಕ ಬರೀತಾರ ಅವರು. ಯಾರ್ಯಾರು ಕುಂತಾರ, ಏನೇನು ಕೇಳ್ತಾರ, ಶಾಸ್ತ್ರ ಕೇಳಕ್ ಕುಂತಾರೋ, ಏನು ಮನಸ್ಸಿನಾಗ ಇನ್ನೊಂದು ಕಡೆ ಕುಂತಾರೋ ಎಲ್ಲ ಬರೀತಾರ ಅವರು. ಇವರು ಎಲ್ಲಿ ಏನೇನು ಕುಂತದ, ಹೆಂಗೆ ಕುಂತದ, ಎಷ್ಟು ಕೇಳ್ಯಾರ, ಎಷ್ಟು ತಿಳ್ಕೊಂಡಾರ, ಮತ್ತು ಹೊರಗೆ ಎಷ್ಟು ಮಂದಿ ಹೋಗ್ಯಾರ, ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರ. ಪಾಪದ್ದು ಬರೀತಾರ, ಪುಣ್ಯದ್ದು ಬರೀತಾರ. ಪಾಪ ಪುಣ್ಯ ಕಣ್ಣಿಗೆ ಕಾಣ್ತಾವೇನ್ರಿ ಅಂದ್ರೆ ಅವರು ಕಣ್ಣಿಗೆ ಕಾಣಂಗಿಲ್ಲ, ಆದ್ರೆ ಕ್ರಿಯಾನ್ವಯವಾಗಿರ್ತಾವು. ಚಿತ್ರ ಅಂದ್ರೆ ಹೊರಗೆ ಸ್ಥೂಲ ಶರೀರದಿಂದ ಮಾಡ್ತೀವಿ ನೋಡು, ಈ ಹೊರಗೆ ಶರೀರದಿಂದ ಮಾಡ್ತೀವಿ ಈಗ ಕ್ರಿಯೆ, ಅದು ಪಾಪ ಪುಣ್ಯ ಅದನ್ನು ಬರೆದಿಡ್ತಾನೆ. ಗುಪ್ತ ಅಂದ್ರೆ ಅವ್ನ ಮನಸ್ಸಿನಾಗ ಇರ್ತಾನೆ. ಇನ್ನು ಬರೀ ಹೊರಗೇನು ಎಲ್ಲ ಚಂದ ಇರ್ತೀವಿ, ಖರೆ ಒಳಗೆ ಭಾಳ ಕೆಟ್ಟ ಗುಣ ಇರ್ತಾವೆ. ಅದ್ರದ್ದು ಪಾಪ ಮಾಡೋಕಲ್ಕ ಅದ್ರದ್ದು ಬರೆಯೋಕೆ ಬೇರೆ ಇದನ್ನು. ಈ ಚಿತ್ರಗುಪ್ತರು ಲೆಕ್ಕಪತ್ರ ಬರೆದಿಡ್ತಾರೆ. ಯಾವಾಗ ಇವನು ಜೀವ ಇಲ್ಲಿ ಶರೀರ ಬಿಟ್ಟ ಮೇಲೆ ಆ ಗ್ರಂಥ ತಂದು ಮುಂದೆ ಇಡ್ತಾರೆ ಅವ್ರು ಅಲ್ಲಿ ಯಮಪುರದಾಗ. ಇವ್ನು ಹಣೆ ಬಾರಿ ಇಷ್ಟ ಐತೆ ನೋಡಪ್ಪ, ಇಂತಿಂಥವು ಮಾಡಿ ಬಂದಾನ, ಮತ್ತು ಇವ್ನಿಗೇನೇನು ಕೊಡ್ಬೇಕು ಕೊಡ್ದ, ಮತ್ತು ಇಂತಿಂಥದಾಗ ಹಾಕರಿ, ಬೆಂಕಿಗೆ ಹಾಕರಿ, ಎಣ್ಣೆ ಕೊರ್ರಿ, ಬಜ್ಜಿ ಕೊಡ್ದಂಗೆ ಕೊಡ್ತಾರೆ ಅಲ್ಲಿ. ಅದಕ್ಕೆ ಬರ್ಕೊಂಬಂದಾರ ಅವರು. ಕೊರೆವ ಕೈಕಾಲುಗಳು ಮುರುವ ಕೈಗಂಡಗಳು ಉರುವ ಯಮಗಲಗಳಿಗೆ ಸಾಯಲಾರದೆ ಎಲೆದೇವ, 2 ಕರಗಳನ್ನೊಡ್ಡಿ ಬೇಡಿಕೊಂಡುವೆನು ಅಭವ. ಎಷ್ಟು ಅಂದ್ರೆ ಒಂದು ರೀತಿ ಅಲ್ಲ ನಾ ಮಾಡಿದ್ದು. ಅಲ್ಲಿ ಯಮಪುರ ಶಿಕ್ಷೆ ಸಾಮಾನ್ಯ ಇಲ್ಲ. ಯಮಗಲಗಳಿಗೆ ಸಾಯಲಾರದೆ ಎಲೆ ದೇವ, ಇಷ್ಟು ದುಃಖ ಇದಾವ ಪರಮಾತ್ಮ ಅಲ್ಲಿ. ಆ ಯಮ ಬಾಧೆಯನ್ನು ಎಷ್ಟು ಸಲ ಅಂತ ಸಹಿಸಲಿ ಅಂತ ನಾ ಭಕ್ತ, ಎಷ್ಟು ಸಹಿಸ. ಯಾಕಂದ್ರೆ ನಾವು ಮಾಡ್ಲಾದ ಪಾಪನೂ ಉಳಿದಿಲ್ಲ. ಗುರು ಬಂಧು ಮಿತ್ರ ತನುಜ ಅಗ್ರಜರ ಸತಿಯರನ್ನು ಕೊರೆತು ಹರಿದಿರ್ದು ನೀತಿ ಶಾಸ್ತ್ರವನ್ನೆಲ್ಲ ಸುಟ್ಟು ನರಕದ ಪಥಕ್ಕಿದಿವೇ ಮುಂದೆ ದೇವಿಗೆ ಎನಿಸುತ್ತೋ ಉರಿವ ಕಾಮಾಗ್ನಿಯಂ ಬೇಯಲಾರದೆ ಎಲೆ ದೇವ. ನರಕಕ್ಕೆ ದೀಪ ಇದ್ದಂಗೆ ಅಂತ ಇವೆಲ್ಲ. ದಾರಿ ಕಾಣಲಾರ್ದಾಗ ಹೆಂಗೆ ದೀಪ ಹಿಡ್ಕೊಂಡು ಹೋಗ್ತೀವಿ, ಹಂಗೆ ನರಕಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಮಾಡಿದವನು ನರಕಕ್ಕೆ ದಾರಿ ಕಾಣ್ತದೆ. ಗುರು ಮಿತ್ರ ಎಂತೆಂತವ್ರಿ ಜಗತ್ನಾಗ. ಗುರು ಪತ್ನಿನ ಬಿಟ್ಲಾರ್ದವ್ರು ಇದಾರೆ ಜಗತ್ನಾಗ, ಇನ್ನು ಉಳಿದವ್ರನ್ನ ಬಿಡ್ತಾರೆ ಜಗತ್ನಾಗ. ಇವೆಲ್ಲರೂ ಎಲ್ಲಿಗೆ ಹೋಗ್ತಾರ ಅಂದ್ರೆ ಅದು ಮಹಾನರಕ ಅಂತ ಬರ್ಕೊಂಬಂದಾರ. ಅದಕ್ಕೆ
ಬಂಧು ಮಿತ್ರ ಅನುಜ ಅಂದ್ರೆ ಅಣ್ಣ ತಮ್ಮರು, ತಂದೆ ಅಣ್ಣ ತಮ್ಮರು, ಬಂಧು ಬಳಗದವ್ರು ಯಾರನ್ನು ಬಿಡ್ಲಾರ ಇಂತಿಂಥ ಕೆಲಸ ಮಾಡ್ತದೆ ಜಗತ್ತಿನಾಗ. ಇವೆಲ್ಲ ಏನಪ್ಪಾ ಅಂದ್ರೆ ಕಾಮ ವಿಕಾರದಿಂದ ಇಷ್ಟೆಲ್ಲ ದುಃಖಕ್ಕೆ ಒಳಗಾದೆ ಅಂತ ಹೇಳ್ತಾನ ಅಲ್ಲಿ. ಇಷ್ಟೆಲ್ಲ ವಿಚಾರ ಮಾಡಿದಂಥವನೇ ಮುಂದೆ ಹೇಳ್ತಾನ ಅವನೇ, ನರಕದಲ್ಲಿ ಅವ್ರೇನು ಕಾಳಕರಾಳ್ರು ಇರ್ತಾರ ನೋಡು, ಕತ್ತಿ ಹಿಡ್ಕೊಂಡು ಇವನು ಶಿಕ್ಷೆ ಕೊಡಕ. ಅವ್ರ ಕೊಡ್ಲಿಗಳು ಕತ್ತಿಗಳೆಲ್ಲ ಮಂಡಾಗಿಬಿಟ್ಟವಂತ, ಕಡ್ದು ಸಾಕಾಗಿ ಅವೇ ಮಂಡಾಗಿಬಿಟ್ಟವು ಕೊಡ್ಲಿ ಕತ್ತಿಗಳು. ಅವ್ರಿಗಿದ್ರೆ ಹಗಲು ರಾತ್ರಿ ನಿದ್ದೆ ಇಲ್ದಂಗೆ ಆಗಿಬಿಟ್ಟದ, ಬರೀ ಇವಂದೇ ಕೆಲಸ ಆಗಿಬಿಟ್ಟದ. ಬರೋದು ಹಿಡ್ಕೊಂಬರೋದು ಒಯ್ಯೋದು ಇದೇ ಒಂದು ಕೆಲಸ ಆಗಿಬಿಟ್ಟದ. ನಿದ್ರೆ ಅಶನವ ಕಿತ್ತಿ ನರಕವು ಸಾಲವು ಇನ್ನೆರಡು ಬೇಕೆನಿಸಿ, ಇವು ಸಾಲವಲು ಇನ್ನೊಂದೆರಡು ನರಕ ಆಗ್ಬೇಕಂತ. ನಾವು ಹೆಂಗೆ ಈ ಮಠದಾಗ ಈ ರೂಮ್ ಸಾಲವಲ್ದ್ರೆ ಇನ್ನೊಂದು 2 ರೂಮ್ ಮಾಡ್ಬೇಕಂತೀವಿ, ಹಂಗೆ ನರಕದಾಗ ಸಾಲವಲು. ಅವ್ರು ಯಮದೂತರಿಗೆ ಹೇಳ್ತಾನೆ, ಸಾಕಾಗೋನು ಮರ ಮಂದಿ ಜಗ್ಗಿ ಬರ್ತಾರೆ ಈ ಕಡೆ. ಯಾಕ? ಕರ್ಮ ಎರಡು ಐತೆ, ಪುಣ್ಯದ್ದು ಐತೆ, ಪಾಪದ್ದು ಐತೆ. ಆದರೆ ಅದು ಎಷ್ಟು ದುಃಖ ಕೊಡ್ತದ ಅನ್ನುವಂಥದಕ್ಕೆ ಉದಾಹರಣೆ ಹೇಳ್ತೀನಿ. ಅದಕ್ಕೆ ಇವೆಲ್ಲ ಜನ್ಮಾಂತರದಲ್ಲಿ ಎಷ್ಟು ಸಲ ಅನುಭವಿಸ್ಬೇಕಂತ, ಎಷ್ಟು ಸಲ ಅನುಭವಿಸ್ಬೇಕು. ಬೇಸರ ಬರೋಂಗಿಲ್ಲ. ಒಂದು ಸಲ ಉಂಡಿದ್ದ ಉಣಕ ಬೇಸರ ಬರ್ತದ ನಮಗೆ ಅಂದರೆ, ಮತ್ತು ಈ ಜನ್ಮಾಂತರದಲ್ಲಿ ಮಾಡಿದ ಅನೇಕ ಪಾಪ ಕರ್ಮಗಳ ಬುತ್ತಿ ಅನ್ನುವಂಥದ್ದು ಜನ್ಮ ಉಣ್ತಾನೆ ಇವೆ. ಈಗಾದರೂ ನೀನು ಸುಖ ದುಃಖ ಉಣ್ತವಿಲ್ಲ. ಏನು ಸುಖವಾಗಿ ಇರೋಕೆ ಬರಂಗಿಲ್ಲ, ದುಃಖೇನೂ ಇರೋಕೆ ಬರಂಗಿಲ್ಲ. ಈ ಸುಖ ದುಃಖದ ಫಲ ಏನಪ್ಪಾ ಅಂದ್ರೆ ಅದೇ ನೋಡು, ಪಾಪ ಪುಣ್ಯ ಮಿಶ್ರ ರೂಪ ಇಲ್ಲಿ ನಮಗೆ ಸುಖ ದುಃಖವನ್ನು ಉಂಟು ಮಾಡ್ತದೆ. ಇದರ ಮೇಲೆ ಆದರೂ ನೋಡಿ ತಿಳ್ಕೊಂಡು, ಇದರ ಮೇಲೆ ಮೋಹವನ್ನು ಬಿಟ್ಟು ನಿನ್ನನ್ನು ತಿಳಿದು ಕೃತಾರ್ಥನಾಗುವಂತ ಹೇಳ್ತಾರೆ ಮಹಾತ್ಮರು ನಮಗೆ. ಅದಕ್ಕಾಗಿ ವಿಚಾರ ಮಾಡಿ ನೋಡಪ್ಪ, ಇವು ಜನ್ಮಾಂತರಗಳಲ್ಲಿ ನಿನ್ನ ಎಡಬಿಡದೆ ಕಾಡುವವು. ಈ ಪಂಚ ಪಾಶಗಳನ್ನು ಅಷ್ಟೇ ಅಲ್ಲದೆ ಜೀವನಿಗೆ ಮುಂದ ಏನಪ್ಪಾ ಅಂದ್ರೆ ಅವಸ್ಥೆಗಳು, 3 ಅವಸ್ಥೆಗಳು ಅಂತ ಬರ್ಕೊಂಬತ್ತಾರೆ. ಯಾವ 3 ಅವಸ್ಥೆಗಳು? ಜಾಗ್ರ, ಸ್ವಪ್ನ, ಸುಪ್ತಿ. ಈ 3 ಅವಸ್ಥೆಗಳು. ಜಾಗ್ರ ಅವಸ್ಥೆ ಅಂದ್ರೆ ಯಾವುದು ಅಂದ್ರೆ ಈಗೇನು ಸದ್ಯಗೆ ಎಚ್ಚರ ಕುಂತೀವಿ ನೋಡಿ, ಈಗ ಇದೇ ಜಾಗ್ರದ ಅವಸ್ಥೆ. ಈ ಜಾಗ್ರದ ಅವಸ್ಥೆಯಲ್ಲಿ 25 ತತ್ವಗಳಿಂದ ಕೂಡಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಪಂಚ ವಿಷಯಗಳು, ಇನ್ನು ಈ ಪಂಚಮಹಾಭೂತದಲ್ಲಿ ಬರ್ತಕ್ಕಂಥ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮೊದಲು ಮಾಡಿಕೊಂಡು ಇವೆಲ್ಲ 25 ತತ್ವಗಳು ಸದ್ಯದ ಕಾಲದಲ್ಲಿ. ಜಾಗ್ರ ಅಂದ್ರೆ ಈಗ ಎಚ್ಚರಿಕೆ ಕುಂತಿರೋದು. ಈ ಏನು ವ್ಯವಹಾರ ಮಾಡಕತ್ತೇವ, ಕಣ್ಣು ಕೇಳ್ತಾವ, ಕಿವಿ ಕೇಳ್ತಾವ, ಕಣ್ಣು ನೋಡ್ತಾವ, ಮೂಗು ಗಂಧ ದುರ್ಗಂಧವನ್ನು ಸುವಾಸನೆಯನ್ನು ತೆಗಿತದ, ನಾಲಿಗೆ ರುಚಿಯನ್ನು ನೋಡ್ತದ, ಚರ್ಮ ತಂಪು ಬಿಸಿಯನ್ನು ಸ್ಪರ್ಶ ಮಾಡ್ತದ, ಕೈ ಹಿಡಿತದ ಬಿಡ್ತದ, ಕಾಲು ನಡಿತದ. ಇವೆಲ್ಲವೂ ವ್ಯವಹಾರ ನಡೆದವು. ಎಲ್ಲಿ ಅವಸ್ಥೆ? ಯಾವ ಅವಸ್ಥೆಗೆ ಅಂದ್ರೆ ಜಾಗ್ರದ ಅವಸ್ಥೆಯಲ್ಲಿ. ಈ ಜಾಗ್ರದ ಅವಸ್ಥೆಯನ್ನು ಜೀವನು ಸ್ಥೂಲ ಶರೀರವನ್ನು ಸಾಧನ ಮಾಡಿಕೊಂಡು ಭ್ರುಕುಟ ಮಧ್ಯಸ್ಥಾನದಲ್ಲಿ ಇದ್ದುಕೊಂಡು, ಇದಕ್ಕೆ ಭ್ರುಕುಟ ಅಂತಾರ. ಇಲ್ಲಿ 4 ದಾರಿ ಕಲಿಯೋದಕ್ಕೆ ಭ್ರುಕುಟ ಸ್ಥಾನ ಅಂತಾರ. ಇಲ್ಲೇ ಕಲಿತೇವೆ ನೋಡಿ 4 ದಾರಿ. ಇವು 2 ಕಿವಿವು, 2 ಮೂಗಿನವು, ಇಲ್ಲಿ 4 ದಾರಿ ಕಲಿತೇವೆ. ಈ ಸ್ಥಾನದಲ್ಲಿದ್ದು ಜಾಗ್ರದ ನೇತ್ರ ಸಾಧನ ದ್ವಾರ ಈ ಜಾಗ್ರದ ಸಕಲ ವ್ಯವಹಾರವನ್ನು ಮಾಡುವನು ವಿಶ್ವನಾಮಕ ಜೀವನ ಅಂತ ಅವನಿಗೆ ಉಪಾಧಿ ಆಯ್ತು. ಇವನು ಇಲ್ಲಿದ್ದ ಕೇಶಿ ಜಾಗ್ರದ ಸಕಲ ವ್ಯವಹಾರಗಳಲ್ಲಿ ವಿಷಯೋಪಭೋಗಗಳನ್ನು ಅನುಭವ ಮಾಡ್ತಾನ ಜೀವಾತ್ಮನು. ಎಲ್ಲಿ? ಈ ಭ್ರುಕುಟ ಮಧ್ಯಸ್ಥಾನದಲ್ಲಿ ಇದ್ದುಕೊಂಡು. ಇದಕ್ಕೆ ಸ್ಥೂಲ ಶರೀರವೇ ಸಾಧನ. ಅಂದ್ರೆ ಈ ಕಾಣುವಂಥ ಭೌತಿಕ ಶರೀರ ಅನ್ನೋದು ಇದೇ ಕಾರಣ, ಸಾಧನ. ಇಲ್ಲಿ ಅದು ಸುಖದ್ದಿರಲಿ ದುಃಖದ್ದಿರಲಿ ಇಲ್ಲಿ ಭೋಗವನ್ನು ಅನುಭವ ಮಾಡ್ತಾನೆ ಜೀವನ. ಇವನೇ ಏನಪ್ಪಾ ಅಂತಂದ್ರೆ ಮುಂದೆ ಸೂಕ್ಷ್ಮ ಶರೀರ, ಇದ್ರಾಗ ಇನ್ನೂ ಒಂದು ಶರೀರ ಅದ ಸೂಕ್ಷ್ಮ ಶರೀರ ಅಂತ. ಸೂಕ್ಷ್ಮ ಶರೀರ ಎಲ್ಲಿ ಆದ್ರೆ ಒಳಗದ ನೋಡಿ, ಸ್ಥೂಲ ಶರೀರದ ಒಳಗೆ ಸೂಕ್ಷ್ಮ ಶರೀರ. ಅದು 17 ತತ್ವಗಳಿಂದ ಕೂಡಿಕೊಂಡೈತೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮನ ಮತ್ತು ಬುದ್ಧಿ. ಇವು 17 ತತ್ವಗಳು. ಒಂದೇ ಮನಸ್ಸು ಸಕಲ ವ್ಯವಹಾರವನ್ನು ಮಾಡ್ತದೆ ಸ್ವಪ್ನಾವಸ್ಥೆಯಲ್ಲಿ. ಅವನು ಎಲ್ಲಿರ್ತಾನಪ್ಪ ಅಂದ್ರೆ ಕಂಠಸ್ಥಾನದಲ್ಲಿ ಹೀತನಾಮಕ ನಾಡಿಯಿಂದ ಹಿಡಿದುಕೊಂಡು ಇಲ್ಲಿ ಸ್ವಪ್ನಾವಸ್ಥೆಯನ್ನು ಅನುಭವ ಮಾಡ್ತಾನೆ. ಸ್ವಪ್ನದಲ್ಲಿ ಈ ಸ್ಥೂಲ ಶರೀರ ವ್ಯವಹಾರ ಮಾಡಂಗಿಲ್ಲ. ಸ್ಥೂಲ ಶರೀರ ನೆಲಕ್ಕೆ ಬಿದ್ದದ,
ಸೂಕ್ಷ್ಮ ಶರೀರವನ್ನು ಹಿಡಿದುಕೇಸಿ ಮನಸ್ಸು ಒಂದೇ ಸಾಧನವನ್ನು ಮಾಡಿಕೊಂಡು ಜೀವನು ಅಲ್ಲಿ ಸ್ವಪ್ನ ಸುಖ ದುಃಖಗಳನ್ನು ಅನುಭವ ಮಾಡ್ತೀವಿ. ಎಲ್ಲರಿಗೂ ಅನುಭವವಾದ ಕನಸು. ಸ್ವಪ್ನ ಅಂದ್ರೆ ಕನಸು. ಕನಸು ನೋಡ್ತೀವಿ ಇಲ್ಲ, ಕನಸು ನೋಡ್ತೀವಿ, ಕನಸಿನಾಗ ಸುಖ ದುಃಖಗಳನ್ನು ಅನುಭವಿಸ್ತೀವಿ. ಎದ್ದ ಮೇಲೆ ಸುಳ್ಳು ಗುಣ ಅಂತೀವಿ. ಅದು ಸುಳ್ಳು. ಸ್ವಪ್ನ ಕನಸು ನೋಡಿ ಅದು ಎಷ್ಟು ಸುಳ್ಳದ ಅಷ್ಟೇ ಸುಳ್ಳದ ಈ ಜಾಗ್ರಾವಸ್ಥೆ. ನಮಗೇನು ಕಾಣ್ತದೆ ಇದು ಕಣ್ಣಿಗೆ ಪ್ರತ್ಯಕ್ಷ, ಇದನ್ನು ಅಷ್ಟೇ ಸುಳ್ಳೇ ಐತೆ. ಇಲ್ಲಿ ವಿಶ್ವನಾಮಕ ಜೀವನು ಅಂತ ಸ್ಥೂಲ ಇದೆ ಇಲ್ಲಿ ಜಾಗ್ರದ ಅವಸ್ಥೆಯಲ್ಲಿ. ಇಲ್ಲಿ ತೈಜಸ ನಾಮಕ ಜೀವನು ಹೀತನಾಡಿಯ ಮೂಲಕವಾಗಿ ಕಂಠಸ್ಥಾನದಲ್ಲಿದ್ದು ಸ್ವಪ್ನದ ಅನುಭವವನ್ನು ಮಾಡ್ತಾನ ಅಂತ ಹೇಳಿ. ಅದೇ ಜೀವನ ಏನಪ್ಪಾ ಅಂದ್ರೆ ಕಾರಣ ಶರೀರವನ್ನು ಉಪಾಧಿ ಮಾಡಿಕೊಂಡು ಮುಂದೆ ಸುಸುಪ್ತ ಅವಸ್ಥೆಯಲ್ಲಿ, ಸುಸುಪ್ತ ಅವಸ್ಥೆ ಅಂದ್ರೆ ಗಾಢವಾದ ನಿದ್ರೆ, ಆ ಅವಸ್ಥೆಯಲ್ಲಿ ಕಾರಣ ಶರೀರವನ್ನು ಸಾಧನ ಮಾಡಿಕೊಂಡು ತನ್ನ ಹೃದಯ ಸ್ಥಾನದಲ್ಲಿ ಬಂದು ನಿಲ್ತಾನ ಜೀವನು. ಅಲ್ಲಿ ಏನಪ್ಪಾ ಅಂತಂದ್ರೆ ಅವನು ತನ್ನ ಪ್ರತಿಬಿಂಬ ಬಿಂಬರೂಪನಾದ ಆತ್ಮ ಚೈತನ್ಯದಿಂದ ಒಂದುಗೂಡುವುದರಿಂದ ಅಲ್ಲಿ ಯಾವ ತತ್ವಗಳ ವ್ಯವಹಾರ ಇಲ್ಲದೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎರಡು ನೆಲಕ್ಕೆ ಬಿದ್ದವು. ಅಲ್ಲಿ ಏನದ ಅಂದ್ರೆ ಜೀವ ತನ್ನ ಮೂಲ ಸ್ವರೂಪದಲ್ಲಿ ಅಡಿಗೆನ ಆನಂದವಾಗಿ ಮಲಗ್ಯಾನ. ಅಲ್ಲಿ ನೋಡ್ರಿ, ಶರೀರ ರೋಗಿಗೂ ಅಷ್ಟೇ ಆನಂದ ಅದ, ಭೋಗಿಗೂ ಅದೇ ಆನಂದ ಅದ, ತ್ಯಾಗಿಗೂ ಅದೇ ಆನಂದ ಅದ, ನಿದ್ರಾನಂದ. ನಿದ್ದೆಯಲ್ಲಿ ಯಾರಿಗನ ಹೆಚ್ಚು ಕಡಿಮೆ ಆಗದನ, ಕಳ್ಳನಿಗೂ ಅಷ್ಟೇ ಆನ, ಸುಳ್ಳನೂ ಅಷ್ಟೇ ಆನ, ಜ್ಞಾನಿನೂ ಅಷ್ಟೇ ಆನ, ಅಜ್ಞಾನಿನೂ ಅಷ್ಟೇ ಆನ. ಸಮಾನವಾದ ಸುಖವನ್ನು ಅನುಭವ ಮಾಡ್ತಾರ ನಿದ್ರಾನಂದದಲ್ಲಿ. ಯಾಕೆ ಅಲ್ಲಿ ಶರೀರ ಇಲ್ಲ, ಶರೀರ ಇಲ್ಲ, ಶರೀರ ಇಂದ್ರಿಯ ಧರ್ಮಗಳಿಲ್ಲ, ಒಂದಕ್ಕೆ ವಸ್ತು ಒಂದಿಲ್ಲ ಅಲ್ಲಿ. ಇವು ಯಾವ ಸ್ಥೂಲ ಶರೀರದಲ್ಲಿ ಇದ್ದು ಇಲ್ಲ, ಸೂಕ್ಷ್ಮ ಶರೀರದಲ್ಲಿ. ಮತ್ತೆ ಆನಂದ ನಾವು ಮಾಡಿದ್ರೆ ಆಗ್ತದ ಅನ್ಬೇಕು, ಏನು ಮಾಡ್ಲಾರ್ದ ಆನಂದ ಆಗ್ತದ ಅನ್ಬೇಕು. ನೀವು ಮಾಡಿದ್ರೆ ಆನಂದ ಆಗಿತ್ತಂದ್ರೆ ಮತ್ತೆ ಅಲ್ಲಿ ಯಾಕೆ ಬಿಟ್ಟೆಪ್ಪ? ಅಲ್ಲಿ ಏನು ಮಾಡ್ಲಾರ್ದ ಆನಂದ ಹೆಂಗಾಯ್ತು? ನಾವು ಕ್ರಿಯೆಯಲ್ಲಿ ಇದ್ದಾಗ ಆನಂದ ಆಗ್ತದ ಅನ್ನೋದಾಗಿತ್ತಂದ್ರೆ ಮತ್ತೆ ಅಲ್ಲಿ ಯಾವ ಕ್ರಿಯೆಯಲ್ಲಿ ಆನಂದ ಐತಿಲ್ಲ. ಅಲ್ಲಿ ಏನನ್ನ ಮಾಡಿವೆ? ನೀ ಬಿದ್ದ ಶರೀರ, ನಿನ್ನ ಶರೀರ ನಿನಗೆ ಗೊತ್ತಿಲ್ಲ ಎಲ್ಲಿ ಬಿದ್ದದ, ಏನಾಯ್ತು, ಹೆಂಗಾಯ್ತು. ಅಲ್ಲೇ ಆರ ಎಲ್ಲ ಹೆಂಡ್ರ ಆರ, ಮಕ್ಕಳ ಆರ, ತಿಜೋರಿ ಐತೆ, ಎಲ್ಲ ಐತಿ. ಆದ್ರೆ ಯಾವುದು ಬ್ಯಾಡ ಆಗ್ಯದ ಜೀವನಿಗೆ. ತನ್ನ ಆನಂದದೊಳಗೆ ತಾನು ಮಗ್ನ ಆಗ್ಯಾನ. ಎಲ್ಲಿ? ನಿದ್ರಾವಸ್ಥೆಯೊಳಗ, ಸುಸುಪ್ತಿ ಅವಸ್ಥೆಯೊಳಗ. ಈ ಜೀವನಿಗೆ ಮಾತ್ರ ಇವು 3 ಅವಸ್ಥೆಗಳು ಬರ್ತಾವ. ಮಿಕ್ಕಿ ಯಾರಿಗಿಲ್ಲ, ಮನುಷ್ಯರಿಗೆ ಬಿಟ್ರೆ ಬೇರೆ ಯಾರಿಗಿಲ್ಲ ಇವು ಅವಸ್ಥೆಗಳು. ಅದಕ್ಕೆ ಪಶುವರ್ಗಕ್ಕೆ ಸ್ವಪ್ನಾವಸ್ಥೆ, ಸ್ಥಾವರಕ್ಕೆ ಸುಸುಪ್ತಿ ಅವಸ್ಥೆ, ದೇವಜಾಲಕ್ಕೆ ಜಾಗ್ರಾವಸ್ಥೆ, ವಿಚಾರ ಮಾಡಿ ನೋಡಲು ಮನುಜರಿಗೆ 3 ಅವಸ್ಥೆಗಳು ಅಂದ್ರು. ಈ ಗಿಡ ಮರಗಳಿದಾವಲ್ಲ ಅದಕ್ಕೆ ಒಂದೇ ಅವಸ್ಥೆ, ಅದು ಸುಸುಪ್ತಿ ಅವಸ್ಥೆ. ಯಾರನ್ನ ಏನನ್ನ ಹೋಗಿ ಮಾಡ್ಲಿ, ಕಡೆನ ಕಡ್ಲಿ, ಬಡೆನ ಮಾಡ್ಲಿ, ಅವು ಏನು ಅನ್ನಂಗಿಲ್ಲ. ಅವು ಕಾಲದಿಂದ ಸುಮ್ಮನೆ ನಿಂತಾವ. ಜೀವ ಇಲ್ಲಂತಲ್ಲ, ಐತೆ ಜೀವ, ಆದ್ರೆ ಅವಸ್ಥೆ ಅಭಾವ ಇದೆ ಅವಕ್ಕೆ. ಬಂದು ಇಲ್ಲಿ ಕುಂತ್ಕೆ ಶಾಸ್ತ್ರ ಕೇಳ್ರಪ್ಪ ಅಂತ ಕೇಳ್ತಾವ ಅವು ಗಿಡ ಮರಗಳು ಇಲ್ಲ. ಪಶುವರ್ಗಗೆ ಉಳಿದಂತೆ ಇನ್ನ ಅನೇಕ ಪ್ರಾಣಿಗಳಿದಾವಲ್ಲ, ಅವಕ್ಕೆ ಏನಾದ್ರೆ ಅವಕ್ಕೆ ಅಭಾವ ಐತೆ ಅಂದ್ರೆ ಅವಕ್ಕೆ ಸ್ವಪ್ನಾವಸ್ಥೆ ಅಷ್ಟೇ. ಸ್ವಲ್ಪ ನೆನಪಿರ್ತದೆ, ಸ್ವಲ್ಪ ನೆನಪಿರಂಗಿಲ್ಲ. ಅದಕ್ಕೆ ಇವತ್ತು ಈ ಮನೆ ಒಂದು 10 ವರ್ಷ ದುಡಿದ ದನ ಇನ್ನೊಬ್ಬನ ಹಗ್ಗ ಕಟ್ಕೊಂಡು ಹೋಗಲಿ ಅವನ ಮನೆಗೂ ಗೊತ್ತದ. ಏನ ಇಲ್ಲೇ 10 ವರ್ಷ ದುಡಿದ್ರೆ ಇನ್ನು ಅಲ್ಲಿಗೆ ಯಾಕೆ ಹೋಗಲಿ ಅಂತದೆ ಏನದೆ, ಯಾರನ್ನು ಕಟ್ಟಿ ಅದು ನೆನಪಿರಂಗಿಲ್ಲ ಅದಕ್ಕೆ. ಇನ್ನು ದೇವಜಾಲಕ್ಕೆ ಜಾಗ್ರದ ಅವಸ್ಥೆ ಒಂದು. ದೇವತೆಗಳಿಗೆ ಒಂದೇ ಅವಸ್ಥೆ ಅದ, ಅದು ಜಾಗ್ರ ಅವಸ್ಥೆ. ಅವರು ಕಣ್ಣು ತೆರೆದವರು ಕಣ್ಣು ರೆಪ್ಪೆ ಬಡಿಯಂಗಿಲ್ಲ. ಅವರು ಕಣ್ಣು ರೆಪ್ಪೆ ಬಡ್ಲಾರ್ದಂಗಿದ್ರೇನೆ ನಮ್ಮದು ಇಷ್ಟಿಷ್ಟು ಕತೆ ಐತಿ. ನಾವು ಒಂದು ಬಿಟ್ರೆ ಒಂದು ಬಿಡುವಲ್ವಿ. ಇನ್ನು ಅವ್ರ ಕಣ್ಣು ಮುಚ್ಚಿದ್ರೆ ಅವ್ರನ್ನ ಸಮೇತ ಮುಚ್ಚಿ ಬರೋ ಮಂದಿ ಇದು ಸಾಮಾನ್ಯ ಮಂದಿ. ಅದಕ್ಕೆ ಯಮ ಒಂದು ಆನೆ ನರಕಕ್ಕೆ ಬಂದಿತ್ತು. ಆನೆ ನೋಡಿ ನಕ್ಕಂತ, ಇಂಥ ದೊಡ್ಡ ಶರೀರ ನಿಂದು, ಇಷ್ಟು ಬಲಿಷ್ಠ ಆಗಿದ್ದು ಎಂತೆಂಥವ್ರನ್ನ ಒಗಿಬೋದು, ನೀನೇನು ಸಾಮಾನ್ಯ ಅಲ್ಲ, ನಿನಗೆ ಅಷ್ಟು ಶಕ್ತಿ ಐತೆ. ಹೋಗಿ ಒಬ್ಬ ಸಣ್ಣ ಮನುಷ್ಯನ ಕೈಯಾಗ ಅವನು ಹೇಳ್ದಂಗೆ ಕುಳಿತಿದ್ದ ಅಂದ್ರೆ ನಾಚಿಕೆ ಐತಿಲ್ಲ ಅಂತ ಕೇಳಿದಂತ ಆನೆ. ಅಂತಂತ ನಿನಗೇನು ಗೊತ್ತದ ಮನುಷ್ಯನ ಪ್ರಭಾವ, ಮಾನವ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಂಡಿದ್ದೇನಪ್ಪ ನೀನು. ನಿನಗೇನು ಇದರ ಅನುಭವ ನಿನಗಿಲ್ಲ. ನನಗ್ಯಾಕೆ ಅನುಭವ ಇಲ್ಲ? ನಾನು ದಿವಸ 1000 ಮಂದಿ ಹಿಡ್ಕೊಂಬರ್ತಾನೆ ಅಲ್ಲಿಂದ.
ಹಿಡ್ಕೊಂಬರ್ತಿದ್ದಿ ಯಮ, ಸತ್ತೋರ್ನ ಹಿಡ್ಕೊಂಬರ್ತಿದ್ದಿ, ಬದುಕಿದವ್ರನ್ನ ಹಿಡ್ಕೊಂಬ, ನಿನ್ಗೆ ಗೊತ್ತಾಗ್ತದ ಅವನ ಆನೆ ಅಭಾವ ಅಷ್ಟೈತೆ ನಂದು ಯಮಧರ್ಮ. ಹಿಡ್ಕೊಂಬ, ನನ್ನ ಮಾತು ಸುಳ್ಳಾದ್ರೆ ಹಿಡ್ಕೊಂಬ, ನಿನ್ಗೆ ಗೊತ್ತಾಗ್ತದ. ಆಯ್ತು ಬಿಡು. ಅವಳು ಚಿತ್ರಗುಪ್ತರಿಗೆ ಮತ್ತೆ ಆನೆ ಹಿಂಗೆ ಹೇಳ್ತದ ಅಂದ ಮೇಲೆ ಯಾಕೆ ಬಿಡ್ಬೇಕು? ಹೋಗಿ ಒಬ್ಬ ಜೀವಂತಿದ್ದವನ್ನ ಹಿಡ್ಕೊಂಬರಿ ಮೇಲೆ ಅಂತ ನೋಡ್ಬೇಕು. ಅವನು ಇದು ಆನೆ ಹಿಂಗೆ ಹೇಳ್ತದ ಅಂದ ಮೇಲೆ ನಾನು ನೋಡಬೇಕ. ಅವರು 4 ಮಂದಿ ಬಂದ್ರಂತ ಒಬ್ಬನು ಎತ್ಕೊಂಡು ಹೋಗಕ್ಕೆ. ಇಲ್ಲಿ ಬಂದು ನೋಡಿದ್ರೆ ಯಾರನ್ನ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಒಬ್ಬನು ಬ್ಯಾಸಿಗೆ ಕಾಲಿತ್ತು ಅಂಗಳದ ಒಬ್ಬ ಮನ್ಸು ಹಾಕ್ಕೊಂಡು ಅಂಗಡಿ ವ್ಯಾಪಾರ ಮಾಡಿಸ್ತಾ ಅಂಗಳದ ಮನ್ಸು ಹಾಕ್ಕೊಂಡು ಆರಾಮ್ ಮಕ್ಕಂಡಿದ್ದ ಅವ್ನ ಮನ್ಸಕ್ಕೆ. ಅಂಗಡಿ ವ್ಯಾಪಾರ ಮಾಡೋ ಮನುಷ್ಯ ನೋಡಿ ಲೆಕ್ಕ ಇಕ್ಕ ಮಾಡಿಕ ಅಂತ ಅಲ್ಲೇ ಮಕ್ಕಂಡಿದ್ದ. ಅವ್ರು ಬಂದರು, ನೋಡಿದ್ರು ಇನ್ನು ಮಂದಿ ಎದ್ದಾರ, ಸ್ವಲ್ಪ ಹೊತ್ತಿರು ಕತ್ಲಾಗಲಿ ಎಲ್ಲ ಮಕ್ಕಳ ಮೇಲೆ ಎತ್ಕೊಂಡು ಹೋಗಮ್ಮ, ಇವನೇ ಬೇಯಿಸಿದ್ದಂಗೆ ಇದ್ದಾನ, ಇವನ್ನ ಹಿಡ್ಕೊಂಡು ಹೋಗಮ್ಮ ಅಂತಂದು ಅವ್ನು ಲೆಕ್ಕ ಮಾಡಿ ಸಾಕಾಯ್ತು. ಅವ್ನು ಜೋಬಿಗೆ ಪೆನ್ ಇಟ್ಕೊಂಡು ಮಕ್ಕಂಬಿಟ್ಟ ಮನ್ಸಿಗೆ. ಆಯ್ತು ನಮ್ಮ ಕೆಲಸ, 4 ಕಾಲಿಗೆ 4 ಮಂದಿ ನಿಂದರು ಅಂತಂದು ಇವ್ರು 4 ಮಂದಿ ಹೋಗಿ 4 ಕಾಲಿಗೆ ನಿಂತರು ಮನ್ಸು ತಗೊಂಡು ಎತ್ಕೊಂಡು ಹೊಂಟ್ರು ಮೆಲ್ಲಕ್ಕೆ. ಆಕಾಶದಾಗ ಹೊಂಟಿತದು. ಅವನಿಗೆ ಯಾಕೆ ಮನ್ಸಂಗೆ ಎಲ್ಲಕ್ಕೆ ಅಗರ ಅನಿಸ್ತದ, ಯಾಕೆ ಹಿಂಗೆ ಅಳಾಡ್ದಂಗೆ ಅನಿಸ್ತದ ಅಂತಂದು ಅವ್ನು ಕಾಣ್ತಾ ನೋಡಿ ಅಂತ. ಅವ್ರು 4 ಕಾಲಿಗೆ 4 ಮಂದಿ ನಿಂತಿದ್ರಂತ ಇವ್ರು ಯಮದೂತರು. ಇಲ್ಲಿ ಏನು ಅನ್ನಬಾರ್ದು ಅಂದ್ರೆ ಯಾಕೆ ಏನು ಅದ ಅಂದ್ರೆ ಬಿಸಾಕಿ ಬಿಡ್ತಾರೆ ಕೆಳಗೆ, ವ್ಯರ್ಥ ಸೊತ್ತು ಹೋಗ್ತೀರಿ ಮ್ಯಾಲಿಂದ ಬಿದ್ದು. ಸುಮ್ಮನೆ ಏನು ಆಗಿದ್ದಾಗಲ್ಲ ಕಡೆ ಎಲ್ಲಿಗೆ ಹೋಗ್ತಾರೆ ನೋಡಮ್ಮಂತಂದು ಅವ್ನು ಧೈರ್ಯ ಮಾಡಿ ತನ್ನ ಜೋಬಿಗೆ ಇದ್ದಿದ್ದು ಪೆನ್ ತಗೊಂಡು ಏನೇನೋ ಒಂದು ಚೀಟಿಗೆ ತಗೊಂಡು ಬರ್ಕೊಂಡಂಗೆ ಮಾಡಿ ಜೋಬಿಗೆ ಇಟ್ಕೊಂಡು ಮತ್ತೆ ಮಕ್ಕಂಬಿಡಗ ಒಯ್ದು ಹೋಗಿ ಅಮ್ಮನ ಮುಂದೆ ಇಟ್ಟರು. ತಂದೆ ನೋಡಗ, ತಂದೆ ನೋಡಪ್ಪ ಮನುಷ್ಯ ತಾಮಂತ ಹೇಳಿದ್ದೆ, ಜೀವಂತ ಮನುಷ್ಯ ತಗೊಂಬಂದು ಇಲ್ಲಿ ಇಟ್ಟಿವಿ ನೋಡು. ಯಾರು ನೀನು ಅಂದಂತ. ನೀನು ಯಾರ ಅನ್ನಂತ ಹೋದ. ನನಗೆ ಯಾರಂತಿದ್ದೆ? ನಾನು ಯಮ, ಈ ಯಮಪಟ್ಟಣಕ್ಕೆ ನಾನು ಯಮ ಅಂತ. ನೀನು ಹೊಸ ಯಮ ಹಳೆ ಯಮ ಅನ್ನಂತ. ಮತ್ತೇನಪ್ಪ ಹೊಸ ತಂದಲ್ಲ, ಯಾರನ್ನ ಎತ್ಕೊಂಬಂದ್ರಿ ಅಂತ ಕೇಳಂತ ಅವನು. ನೀವು ಹೇಳ್ದಂಗೆ ಕೆಳಗೆ ಹೋಗಿ ಎತ್ಕೊಂಬಂದೀವಿ ಭೂಲೋಕದಾಗ. ಇವ್ ನನ್ನ ಹಿಂಗೆ ಕೇಳ್ತಾನೆ, ನೀನು ಯಾರಂತ. ನಾನು ಪರಮಾತ್ಮ ಕಡೆಯಿಂದ ಬಂದೇನೆ. ಪರಮಾತ್ಮ ನನಗೆ ಹೇಳೋಣ, ಯಮಪಟ್ಟಣಕ್ಕೆ ಹೋಗು, ಅಲ್ಲಿ ನಿನಗೆ ಒಂದು ದಿವಸ ಅಧಿಕಾರ ಐತೆ ಅಂತ ಹೇಳೋಣ, ಅದಕ್ಕೆ ನಾ ಬಂದೀನಿ. ಮತ್ತು ನೀವು ಹೊಸ ಯಮ ಹಳೆ ಯಮ ನಾನು ಹೇಳ್ದಂಗೆ ಕೇಳೋಣ. ನಿನಗೆ ಯಾರು ಕಳಿಸಿ? ಪರಮಾತ್ಮ ಕಳಿಸ ನನಗೆ. ಇಲ್ಲಿ ಬರ್ದು ನೋಡು, ಪರಮಾತ್ಮ ಬರೆದು ಕೊಟ್ಟು ಚೀಟಿ ಐತೆ, ಬೇಕಿದ್ರೆ ನೋಡಿ. ಅವನಂತ ಯಮ, ಇವಾಗ ಯಾವನ್ನ ಎತ್ಕೊಂಬಂದಿರೋ ನೀವು? ನಾನು ಒಂದು ಹೇಳಿದ್ರೆ ನೀವು ಒಬ್ಬನ ಎತ್ಕೊಂಬಂದಿರಲ್ಲ ಅಂತ. ಈಗ ಹೆಂಗೆ ಬಿಡ್ತದ್ದ, ಮತ್ತೆ ನಾವು ಹೋಗಂದೆ ಪರಮಾತ್ಮ ಮೇಲಿಗೆ ಅನ್ನೋದು. ಯಾಕೆ ಪರಮಾತ್ಮ ಹೇಳೋದ್ಮೇಲೆ ಒಲ್ಲೆನಕ್ಕೆ ಬರಂಗಿಲ್ಲ. ಅದಕ್ಕೆ ಆಯ್ತಪ್ಪ ಇವತ್ತು ಒಂದು ಸಿಂಹಾಸನ ನಿನಗೆ ಅಂತಂದು ಯಮ ಸಿಂಹಾಸನ ಅವನಿಗೆ ಕೊಡ್ಬೇಕಾಯ್ತು. ಅವ್ನು ಭೂಗಲ್ ಯಮನಿಗೆ ಇಂದ ಒಂದ್ಸಲ ತ್ರಿಶೂಲ ತಗೊಂಡು ಗುದಿಸ್ಕೊಂಡಿನಿ ಮಾರ್ಕಂಡಿನ ಸಲಗೆ. ಮತ್ತೆ ಅವ್ರು ಹೋಗಿ ಹೇಳಿದ್ರಿಂದ ನನಗೆ ಬಂದಿತ್ತು ಕಂಟಕ, ಒಂದು ದಿವಸ ಅಲ್ಲ ಇದ್ದು ಬಿಡು, ನೀನೇ ಕುಂದ್ರೆ ಸಿಂಹಾಸನ ಮೇಲೆ. ಆಯ್ತು, ಮತ್ತೆ ಈಗ ಅವನು ಸಿಂಹಾಸನ ಮೇಲೆ ಕುಂತ ಮೇಲೆ ಅವನು ಹೇಳಿದಂಗೆ ಕೇಳ್ಬೇಕಲ್ಲ ಎಲ್ಲರೂ. ಯಾರ್ಯಾರು ಪಾಪ ಮಾಡಿದವರೆಲ್ಲರೂ ಹೋಗೋರಿಗೆಲ್ಲರಿಗೆ ಅಂತಿದ್ದಂತೆ, ಇವ್ರನ್ನೆಲ್ಲರೂ ಸ್ವರ್ಗಕ್ಕೆ ಕಳಸ ಬಂದವರೆಲ್ಲ ಲೈನ್ ಇಟ್ರಂತ. ಇವು ಮಾಡ್ಲಾರ್ದ ಪಾಪ ಮಾಡಿ ಹೋದವರು ಸಮಿತಿಗೆ ಸ್ವರ್ಗಕ್ಕೆ ದಾರಿ ಕಳ್ಸಕ್ಕೆ ಹಚ್ಚಿಬಿಟ್ಟ. ಈ ಕಡೆ ದೇವತೆಗಳು ಗದ್ದಲ ಎದ್ದು ಬಿಡಿತು. ಏನು ಮರ ಸಾಲು ಮಂದಿ ಸ್ವರ್ಗಕ್ಕೆ ಬರಕೈತದ, ಇಂಥ ಪರಿ ಮಂದಿ ಎಲ್ಲಿಂದ ಬಂತು, ಇಷ್ಟು ಜನ ಯಾಕೆ ಬರಕೈತದ ಅಂತ ಪರಮಾತ್ಮನಿಗೆ ಆಶ್ಚರ್ಯ ಆಯ್ತು. ಪರಮಾತ್ಮನಂತ ಏನು ಯಮನಿಗೆ ತೆರೆ ಕೆಟ್ಟದ, ಏನು ಕೆಟ್ಟದ, ಇವನು ನಾನೇ ಹೋಗಿ ವಿಚಾರ ಮಾಡ್ಬೇಕಂತಂದು ಅಲ್ಲಿ ಹೋಗಿ ನೋಡಂತ. ಏನು ಯಮ, ಮತ್ತೆ ಏನು ಈಸು ಮಂದಿನ ನೀನು ಒಮ್ಮೆದೊಮ್ಮೆಲೆ ಕಳ್ಸಕತ್ತಿದ್, ಈಸು ಮಂದಿ ಪುಣ್ಯ ಮಾಡಿ ಬಂದಾರೆ ಏನು ಸ್ವರ್ಗಕ್ಕೆ ಹೋಗಕ್ಕ? ನಾನೇ ಕಳಿಸಲಪ್ಪ ಅನ್ನಂತ. ನೀ ಕಳಿಸಿದ್ದಲ್ಲ ಆತನಗ, ಅಲ್ಲಿ ಕುಂತ ನೋಡು ಆತ ಕಳ್ಸ. ನಾನು ಯಾರನ್ನ ಕಳಿಸೇನು, ಮತ್ತೆ ಅಲ್ಲಿ ಕುಂತ ನೋಡ ಅವನು ಬರೋದು ಹೇಳ್ಯಾನ ನೋಡ್ರಿ, ಸಿಂಹಾಸನ ಬಿಟ್ಟು ಕೊಡ್ಬೇಕು ಪರಮಾತ್ಮ ಹೇಳ್ಯಾನ. ನಾನೇ ಯಾರು ಹೇಳಿಗೆನು ಅಂತಂದು. ನೀವು ಯಾಕೆ ಕರ್ಕೊಂಡ್ಬಂದಂತ? ಇಲ್ಲಪ್ಪ ಇದು ಆನೆ ಮಾತು ಕೇಳಿ ನಾನು ಕರ್ಕೊಂಡ್. ಅಲ್ಲೋ ಮತ್ತೆ ಆ ಬುದ್ಧಿ ಹೇಳಿದ್ದ ಕರೆಕ್ಟ್ ಹೇಳಿತ್ತದ. ಆನೆ ಹೋಗಿ ಬದುಕಿದ ಮನುಷ್ಯ ಹಿಡ್ಕೊಂಡ್ ಬರ್ತೀನಿ. ಮನುಷ್ಯ ಅಂದ್ರೆ ಏನಂತ ತಿಳ್ಕೊಂಡಿದ್ವಿ, ನನ್ನ ಆಳ್ತಾರ ಅವರು ಬಿಟ್ಕೊಂಡ್ ಮೊದಲ ಅಂತ. ಹಂಗ ಆನೆ ಹೋಗಿ ಹೇಳಿದಂಗ ದೇವತೆಗಳು ಯಾಕೆ ಜಾಗ್ರ ಅವಸ್ಥೆ ಇರ್ತಾರಂದ್ರೆ ಮನುಷ್ಯನ ಪ್ರತಿಯೊಂದು ಕರ್ಮಗಳನ್ನ ಲೆಕ್ಕ ಹಾಕಬೇಕು ಅವ್ರು. ಅದಕ್ಕೆ ಅವರಿಗೆ ಜಾಗ್ರದ ಅವಸ್ಥೆ ಒಂದೇ ಅಂತ ಬರ್ಕೊಂಬಂದಾರ. ಈ 3 ಅವಸ್ಥೆಗಳು ಮಾತ್ರ ಮನುಷ್ಯನಿಗೆ 3 ಅವಸ್ಥೆಗಳು ಉಂಟು. ದೇವತೆಗಳಾದವರು ಕೂಡ
ಈ ಜನ್ಮ ಮರಣ ರೂಪ ಬಂಧನದಿಂದ ಬಿಡುಗಡೆ ಆಗ್ಬೇಕಾದ್ರೆ ಅವರು ಕೂಡ ಈ ಮನುಷ್ಯ ಶರೀರವನ್ನು ತೊಟ್ಟು ಬರ್ಬೇಕು. ಅಲ್ಲಿವರೆಗೆ ಅವರಿಗೂ ಬಿಡುಗಡೆ ಇಲ್ಲ. ಅಂದ್ರೆ ನಾವು ಹೋಗೋರು ಅದಕ್ಕೆ ಶ್ರೇಷ್ಠವಾದಂಥ ಇಂಥ ಮನುಷ್ಯ ಜನ್ಮಕ್ಕೆ ಬಂದಿವಂದ ಬಳಿಕ ಮೊದಲು ಈ ಮನುಷ್ಯ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಂಡ ಮೇಲೆ ಮೊದಲು ನಮ್ಮ ಕರ್ತವ್ಯ ಏನದಂದ್ರೆ ನನ್ನನ್ನು ನಾ ತಿಳಿದು ಈ ಜನ್ಮ ಮರಣ ರೂಪವಾದ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುವುದೇ ನಮ್ಮ ಮೊದಲನೇ ಕರ್ತವ್ಯ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಿಕೆ ಅಂತ ಬಂದರ. ಇವತ್ತಿನ ಶಾಸ್ತ್ರಕ್ಕೆ ಇಲ್ಲಿಗೆ ಸಮಯ ಆಗಿರೋದ್ರಿಂದ ಇಲ್ಲಿಗೆ ಮಂಗಲವನ್ನು ಹೇಳೋಣ. ಜಯ ಮಂಗಲ ಬೇಡ ಅಂತ